ಅದೇನ್ರಿ ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೇನ್ರಿ? ಯಾವ ಫ್ಲವರು? ಇಲ್ಲಿ ಕಾಣಿಸ್ತಾ ಇರೋ ಫ್ಲವರ್ ಯಾವ್ದಿದು? ಯಾವ್ದ್ರಿ ಅದು? ಪ್ಲಾಂಟ್. ಸ್ನ್ಯಾಪ್ ಡ್ರ್ಯಾಗನ್ ಅನ್ನೋ ಫ್ಲವರ್ಸ್. ಸೊ ಫ್ಲವರ್ ಕಲರ್ಸ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಇನ್ಹೆರಿಟೆನ್ಸ್ ಸ್ಟಡಿ ಮಾಡಿದ್ರು. ಆದ್ರೆ ಯಾವ್ದೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ. ಸೊ ಏನಿದೆ ನಿಮ್ಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೇನು? ಯಾವ ಕ್ಯಾರೆಕ್ಟರ್ ಮೇಲೂ ಡಾಮಿನೆಂಟ್ ಅಲ್ಲ, ಅದಕ್ಕೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಡಾಮಿನೆನ್ಸ್ ಅಂದ್ರೆ ಗೊತ್ತು ನಿಮ್ಗೆ, ಒಂದ್ ಕ್ಯಾರೆಕ್ಟರ್ ಏನ್ ಮಾಡುತ್ತೆ, ಎರಡು ಕ್ಯಾರೆಕ್ಟರ್ ಒಂದ್ ಕ್ಯಾರೆಕ್ಟರ್ ಇನ್ನೊಂದ್ ಕ್ಯಾರೆಕ್ಟರ್ ಮೇಲೆ ಪೂರ್ತಿ ಅದೇನ್ ಮಾಡ್ಬಿಡುತ್ತೆ, ಅದು ತಾನೇ ಎಕ್ಸ್ಪ್ರೆಸ್ ಆಗುತ್ತೆ. ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದಿಲ್ಲ ಅಂತ ಹೇಳ್ತೀವಿ. ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅದನ್ನ ಡಾಮಿನೆಂಟ್ ಅಂತ ಹೇಳ್ತೀವಿ. ಒಂದ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ರಲ್ವಾ. ಇಟ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಇದು ಅರ್ಥ ಆಗತ್ತಾ? ಸೊ ಏನಿದೆ, ವಾಟ್ ಈಸ್ ಇನ್ಕಂಪ್ಲೀಟ್. ಅದಕ್ಕೆ ಆ ಸ್ಟಡಿ ಮಾಡೋಕ್ಕೋಸ್ಕರ ಏನ್ ಮಾಡಿದ್ರು, ಯಾವ ಪ್ಲಾಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಅನ್ನೋ ಒಂದು ಪ್ಲಾಂಟ್, ಅಥವಾ ಇನ್ನೊಂದು ಮಧ್ಯಾಹ್ನ ಮಲ್ಲಿಗೆ ಅಂತೀರಿ ನೋಡಿ, ಮಿರಾಬಿಲಿಸ್ ಜಲಾಪ ಅಂತ ಹೇಳಿ 4 ಗಂಟೆಗೆ ಅಷ್ಟೇ ಅರಳುತ್ತೆ ನೋಡ್ರಿ, ಪಿಂಕ್ ಕಲರ್ ಒಂದು ಫ್ಲವರ್ ಪ್ಲಾಂಟ್. ಸೊ 4 o'clock ಪ್ಲಾಂಟ್ ಅಂತ ಹೇಳಿ ಕರಿತಾರೆ ಅದನ್ನ. ಸೊ ಅವಾಗ ಅಷ್ಟೇ ಅರಳತ್ತೆ ಅದು 4 ಗಂಟೆಯಿಂದ 6 ಗಂಟೆ ಒಳಗೆ. ಆಮೇಲೆ ಏನಾಗುತ್ತೆ, ಪುನಃ ಬಾಡ್ಕೊಂಡ್ಬಿಡತ್ತೆ. ಸೊ ಆ ತರದ್ರೊಳಗೆ ಅದನ್ನ ಸ್ಟಡಿ ಮಾಡಿದ್ರು. ಅದೊಂದು ಪ್ಲಾಂಟ್ ಆಯ್ತು. ಸಪೋಸ್ ಈ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಅಂತ ಹೇಳಿ ಕರಿತಾರಲ್ಲ, ಸೊ ಅದ್ರೊಳಗೆ ಏನ್ ಮಾಡಿದ್ರು ಅವರು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಸ್ಟಡಿ ಮಾಡಿದ್ರು. ಸೊ ದಟ್ ಈಸ್ ಕಾಲ್ಡ್ ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅರ್ಥ ಆಯ್ತಾ? ಸೊ ದಟ್ ಈಸ್ ದಿ ಏನಿದೆ ನಿಮ್ಗೆ ಏನಂತ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು. ಸೊ ಇಲ್ಲಿ ಏನ್ ಮಾಡಿದ್ರು, ಒಂದು ರೆಡ್ ಫ್ಲವರ್ ತಗೊಂಡ್ರು, ಆಮೇಲೆ ಅದನ್ನ ವೈಟ್ ಫ್ಲವರ್ ಪ್ಲಾಂಟ್ಸ್ ಜೊತೆಗೆ ಕ್ರಾಸ್ ಮಾಡಿದ್ರು. ಸೊ ಬಂದಂತ ಫ್ಲವರ್ ಏನಾಗಿತ್ತು, ಅದು ಪಿಂಕ್ ಕಲರ್ ತರ ಬಂದ್ಬಿಟ್ಟಿತ್ತು. ಸೊ ಇದು ಹೇಗೆ ಆಯ್ತು, ಯಾಕೆ ಅಂತ ಹೇಳಿ F1 ಒಳಗೆ ಏನಾಯ್ತು, ಇಲ್ಲ ಅದು ಒಂದು ಇಲ್ಲ ರೆಡ್ ಆರ ಇರ್ಬೇಕಾಗಿತ್ತು, ಇಲ್ಲ ವೈಟ್ ಆರ ಇರ್ಬೇಕಾಗಿತ್ತು. ಸೊ ಅದೇನಿದೆ ಇಂಟರ್ಮೀಡಿಯೇಟ್, ರೆಡ್ ಅಲ್ಲ ವೈಟ್ ಅಲ್ಲ, ಪಿಂಕ್ ಕಲರ್ ಬಂದ್ಬಿಡ್ತು. ಸೊ ಅದಕ್ಕೆ ಏನಂತ ಕರೆದ್ರು ಅದನ್ನ, ಇಟ್ ಈಸ್ ಕಾಲ್ಡ್ as ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ದಿ F1 ಇಫ್ ದಿ 2 ಕ್ಯಾರೆಕ್ಟರ್ಸ್ ಆರ್ ಟುಗೆದರ್. ಸೊ ಏನಾಯ್ತು ನಮ್ಗೆ ಅಲ್ಲಿ ಇಂಟರ್ಮೀಡಿಯೇಟ್ F1 ಒಳಗೆ ಅಲ್ವಾ, ಇಫ್ ದಿ 2 ಏನಿದೆ ಫ್ಲವರ್ ಕಲರ್ಸ್ ಅಲ್ವಾ, ನಮ್ಗೆ ದ ವೈಟ್ ರೆಡ್ ಕಲರ್ ಫ್ಲವರ್ ಇಸ್ ಕ್ರಾಸ್ಡ್ ವಿತ್ ದಿ ವೈಟ್ ಕಲರ್ ಫ್ಲವರ್ ಇನ್ ದಿ F1. ಸೊ ಪಿಂಕ್ ಕಲರ್ ಫ್ಲವರ್ ಅಪಿಯರ್ಸ್. ಸೊ ಇಟ್ ಈಸ್ ಏನಿದೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಅಲ್ವಾ. ಸೊ ದಟ್ ಈಸ್ ಇಟ್ ಇಸ್ ಬೋತ್ ದಿ ಡಾಮಿನೆಂಟ್. ಇದರಲ್ಲಿ ಯಾವ್ದು ರೆಡ್ ಡಾಮಿನೆಂಟ್ ಇಲ್ಲ, ವೈಟ್ ಕೂಡ ಡಾಮಿನೆಂಟ್ ಇಲ್ಲ. ಸೊ ದಟ್ ಈಸ್ ವೈ ಇದೆ ಅಂತ ಕರೆದ್ರನ್ನ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಅದನ್ನ ಕರೆದ್ವಿ. ಇವಾಗ ಅದನ್ನ ಯಾವ ರೀತಿ ಅದನ್ನ ನಾವು ಇದ್ ಮಾಡ್ಬೇಕು, ಸೇಮ್ ಹೇಗೆ ನಾವು ಮೊನೋ ಹೈಬ್ರಿಡ್ ಕ್ಲಾಸ್ ಅಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಅದನ್ನ ಪ್ಲಾಂಟ್ಸ್ ಅನ್ನ ನಾವೇನ್ ಮಾಡ್ಬೇಕು, ಅದನ್ನ ಕ್ರಾಸ್ ಮಾಡ್ಕೊಳ್ಬೇಕು. ಸೊ ರೆಡ್ ಪ್ಲಾಂಟ್ಗೆ ಸೊ ಅದ್ರದ್ದು ಫಿನೋಟೈಪ್ ಏನು, ಜೀನೋಟೈಪ್ ಏನು, ಸೊ ಅದನ್ನ ನೀವೇನ್ ಮಾಡ್ಬೇಕು, ಅದೇ ತರ ಹಾಕಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ದ ಫಸ್ಟ್ ಅಂಡ್ ದ ಮೋಸ್ಟ್ ಥಿಂಗ್ ಏನಾಯ್ತು ನಿಮ್ಗೆ, ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇದೇನ್ರಿ? ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ. ಸೊ ಇಲ್ಲಿ ಯಾವ ಕಲರ್ ಒಂದು ಫ್ಲವರ್ ತಗೊಂಡಿದ್ದೀವಿ ನೀವು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಸ್ಟಡಿ ಆಫ್ ದಿ ಫ್ಲವರ್ ಕಲರ್. ಇಟ್ ಈಸ್ ದಿ ಸ್ಟಡಿ ಆಫ್ ಫ್ಲವರ್ ಕಲರ್. ಸೊ ಏನಿದೆ ನಿಮ್ಗೆ, when the 2 flowers are crossed, when the red flower is crossed with the white flower, so in the F1 we see what type of color flower, what type of color, pink color. So it is there is an intermediate when the red flower plant, so alva red flower it is crossed with the ಏನಿದೆ ನಿಮ್ಗೆ white flower. ಸೊ ಏನಿದೆ ನಿಮ್ಗೆ in the F1 ಏನಾಯ್ತು ನಿಮ್ಗೆ, only you see the pink color flower. ಸೊ ಆಕ್ಚುಲಿ ಮೆಂಡಲ್ ಪ್ರಕಾರ ಏನಾಗಬೇಕಾಗಿತ್ತು ನಿಮ್ಗೆ, ಇಲ್ಲ ರೆಡ್ ಆರ ಇರ್ಬೇಕಾಗಿತ್ತು F1 ಒಳಗೆ, ಇಲ್ಲ ವೈಟ್ ಆರ ಇರ್ಬೇಕಾಗಿತ್ತು ಅಲ್ಲೇನ್ರಿ. ಸೊ ಇಲ್ಲೇನಾಗಿದೆ ನಿಮ್ಗೆ, ಇಟ್ ಈಸ್ ದಿ ಓನ್ಲಿ ದಿ ಏನ್ ನೋಡಿದ್ರಿ ನೀವು, ಪಿಂಕ್ ಕಲರ್. ಇಟ್ ಇಸ್ ಅನ್ ಇಂಟರ್ಮೀಡಿಯೇಟ್ ಕಲರ್, ರೆಡ್ ಮತ್ತೆ ವೈಟ್ ನ ನಡುವಿನ ಕಲರ್ ಇದು, ಮಧ್ಯದ ಕಲರ್. ಅದಕ್ಕೆ ಏನಂತ ಕರೆದ್ರದನ್ನ. ಸೊ ಇಟ್ ಈಸ್ ಕೊಂಡು ಪಿಂಕ್ ಕಲರ್ ಫ್ಲವರ್ಸ್, ಒಂದು ಬೇರೆ ಕಲರ್ ಬಂದ್ಬಿಡ್ತು. ಸೊ ಏನಿದೆ ನಿಮ್ಗೆ ಅಲ್ಲಿ ಬೋತ್ ದಿ ಕ್ಯಾರೆಕ್ಟರ್ಸ್ ಆರ್ ನಾಟ್ ಡಾಮಿನೆಂಟ್ ಓವರ್ ಈಚ್ ಅದರ್. ಯಾವ ಕ್ಯಾರೆಕ್ಟರ್ಸ್ ಡಾಮಿನೆಂಟ್ ಅಲ್ಲ, ರಿಸೆಸಿವ್ ಅಲ್ಲ. ಸೊ ಏನಿದೆ ಅಂದ್ರೆ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ as ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಕರೆದ್ರು. ಸೊ ಏನ ಮಾಡ್ಬೇಕು ನೀವು ಏನಿದೆ, ಸೊ ಅದರಲ್ಲಿ ಫಸ್ಟ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ವೆನ್ ದಿ ರೆಡ್ ಫ್ಲವರ್ flower is crossed with the white flower in the F1 ಏನಾಯ್ತು, the pink flower appears, an intermediate character, the pink flower appears. So ಏನಂತ ಕರಿತೀವಿ, in this
So it is called as the incomplete dominance ಅಂತ ಹೇಳಿ ಕರಿತೀವಿ ಅಲ್ವಾ. The red and the white color is not dominant over each other. So it is called as incomplete dominance. ಇದು ಫಸ್ಟ್ ಮೀನಿಂಗ್ ಏನಂತ ಹೇಳ್ಬೇಕು. when the red flower meaning ಏನಪ್ಪಾ ಅಂದ್ರೆ incomplete dominance ಒಳಗೆ when the red flower is crossed with the white flower. So in the F1 and then intermediate character pink flower appears. So it is called here the red and the white colors are not dominant. So it is called as incomplete dominance. ಇದು ಅರ್ಥ ಆಗುತ್ತಾ. ಸೊ ಇದು ಮೀನಿಂಗ್ ಆಯ್ತು. ಸೊ ನೆಕ್ಸ್ಟ್ ಆಮೇಲೆ ಏನ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ಟೇಕ್. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು ಅದ್ರೊಳಗೆ ನೆಕ್ಸ್ಟ್ ಏನ್ ಬರಿಬೇಕು ನೀವು. ನೆಕ್ಸ್ಟ್ ಒಂದು ಮೀನಿಂಗ್ ಆಯ್ತು ಯಾವ್ದ್ರದ್ದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮೀನಿಂಗ್ ಬರ್ದ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮೀನಿಂಗ್ ಹೇಳಿದ್ರಿ. ಸೊ ಏನಿದೆ ನಿಮ್ಗೆ, the red flower is crossed with the white flower. The inheritance is as follows. ಅಲ್ಲೇನ್ರಿ, ಹೌದಲ್ಲ, ಹೌದಾ ಹೌದೇನ್ರಿ. ಸ್ಟೆಪ್ಸ್ ಹಾಗೆ ತಾನೆ ಮೊನ್ನೆ ಹೇಳ್ಬಿಟ್ಟು ಕ್ಲಾಸ್ ನೀವು ಹೇಳ್ಕೊಟ್ಟಿದ್ದ ನಿಮ್ಗೆ. ಹಲೋ ಹಲೋ ಹಲೋ, ಹೌದಾ. ಸೊ ಏನಿದೆ ನಿಮ್ಗೆ ಫಸ್ಟ್ ಮೀನಿಂಗ್ ಆಯ್ತು. ನೆಕ್ಸ್ಟ್ ರೆಡ್ ಫ್ಲವರ್ ಇಸ್ ಕ್ರಾಸ್ಡ್ ವಿತ್ ದಿ ವೈಟ್ ಫ್ಲವರ್ ಪ್ಲಾಂಟ್ ಅಲ್ವಾ. ದ ಇನ್ಹೆರಿಟೆನ್ಸ್ ಇಸ್ ಆಸ್ ಫಾಲೋಸ್ ಅಂದ್ಬಿಟ್ಟು ಅಲ್ವಾ. ಸೊ ದ ಇನ್ಹೆರಿಟೆನ್ಸ್ ಇಸ್ ಆಸ್ ಫಾಲೋಸ್ ಅಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅದ್ರೊಳಗೆ ಸ್ಟೆಪ್ ಅಲ್ಲಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ನೀವು, ಏನ್ ಮಾಡ್ಬೇಕು ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಪೇರೆಂಟ್ ಪ್ಲಾಂಟ್ ಅಂತ ಮಾಡ್ಕೊಳ್ಬೇಕು. ಏನಂತ ಮಾಡ್ಬೇಕು, ದಟ್ ಇಸ್ ದಿ ಪೇರೆಂಟ್ ಅಲ್ವಾ ಪ್ಲಾಂಟ್ ದ ಫಿನೋಟೈಪ್ಸ್. ಪೇರೆಂಟ್ ಪ್ಲಾಂಟ್ ಅಂತ ಅನ್ಕೊಳ್ಳಿ. ಫಿನೋಟೈಪ್ ಅಂತ ಫಿನೋಟೈಪ್ ಅಲ್ಲಿ ಏನ್ ಮಾಡ್ಬೇಕು ನೀವು, ಫಿನೋಟೈಪ್ ಒಳಗೆ ಏನ್ ಮಾಡ್ಬೇಕು, ರೆಡ್ ಫ್ಲವರ್ ಕ್ರಾಸ್ಡ್ ವಿತ್ ದಿ ವೈಟ್ ಫ್ಲವರ್ ಅನ್ಬೇಕು ಅಲ್ವಾ, ಫಿನೋಟೈಪ್ ಇದು. ನೆಕ್ಸ್ಟ್ ಜಿನೋಟೈಪ್ ಏನಿದ್ರದ್ದು, ಇದು ಫಿನೋಟೈಪ್ ಇದು ಬರ್ದ್ರಿ. ಈಗ ರೆಡ್ ಫ್ಲವರ್ ವೈಟ್ ಫ್ಲವರ್ ಅಂತ ಬರ್ದ್ರಿ ಫಿನೋಟೈಪ್. ಅದ್ರ ಜಿನೋಟೈಪ್ ಏನಿದೆ ನೋಡಿ, ಜಿನೋಟೈಪ್ ರೆಡ್ ಫ್ಲವರ್ ಯಾವುದು, ಜಿನೋಟೈಪ್ ಏನ್ ಮಾಡ್ತೀವಿ, ರೆಡ್ ಕಲರ್ ಆಗಿದ್ರಿಂದ ಆರ್ ಅಂತಾನೆ ತಗೋತೀವಿ ನಾವು, ಕ್ಯಾಪಿಟಲ್ ಆರ್ ಅಂತ ತಗೋತೀವಿ ಹೌದಾ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಹಾಗೇನೆ ವೈಟ್ ಫ್ಲವರ್ಗೆ ತಗೊಳ್ತೀವಿ, ಅದ್ರದ್ದೇನೆ ಕ್ಯಾರೆಕ್ಟರ್ ಸ್ಮಾಲ್ ಆರ್ ಸ್ಮಾಲ್ ಆರ್. ಹೌದಾ, ಗೊತ್ತಾಯ್ತಾ ಇವಾಗ ಹೆಂಗೆ ಜಿನೋಟೈಪ್ ಫಿನೋಟೈಪ್. ಸೊ ನೆಕ್ಸ್ಟ್ ಗ್ಯಾಮಿಟ್ಸ್ ಏನು, ಗ್ಯಾಮಿಟ್ಸ್ ಏನು, ಇದ್ರೊಳಗೆ ಒಂದ್ ಗ್ಯಾಮೆಟ್ ಕ್ಯಾಪಿಟಲ್ ಆರ್ ಒಂದು ಗ್ಯಾಮೆಟ್, ಇದ್ರೊಳಗೆ ಸ್ಮಾಲ್ ಆರ್ ಇರೋ ಒಂದು ಗ್ಯಾಮೆಟ್. ಸೊ ಇವ್ ಎರಡನ್ನು ಕೂಡ್ಸಿದ್ವಿ. ಸೊ ಬಂದಿದ್ದು ಯಾವ್ದು ನಿಮ್ಗೆ F1 ಅಲ್ಲಿ, ನೆಕ್ಸ್ಟ್ ಒಳಗೆ ಏನ್ ಬಂತು F1 ಅಲ್ಲಿ ನೋಡಿ. ಸೊ ದಿಸ್ ಇಸ್ ದಿ ಏನಿದೆ ನಿಮ್ಗೆ ಗ್ಯಾಮಿಟ್ ಅಂತೀವಿ, ದಿಸ್ ಇಸ್ ದಿ ಗ್ಯಾಮಿಟ್ ಹೌದಾ. ಸೊ ಸೊ ನೆಕ್ಸ್ಟ್ ಇಲ್ಲಿ ಬರೋದು ನಿಮ್ಗೆ F1. ಸೊ ಇಲ್ಲಿ ಬಂದಿರ್ತೀನಿ ನೋಡಿ. ಸೊ ಈ F1 ಒಳಗೆ ಏನಾಯ್ತು ನಿಮ್ಗೆ, ಏನ್ ಬಂದಿದೆ ನಿಮ್ಗೆ F1 ಒಳಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಅಲ್ವಾ F1 ಒಳಗೆ ಏನ್ ಬಂತು ನಿಮ್ಗೆ ಕ್ಯಾಪಿಟಲ್ ಆರ್. ಹೌದು, ಎರಡು ಕೂಡ್ಸಿದ್ರೆ ಏನ್ ಬರುತ್ತೆ ನೋಡಿ ಇಲ್ಲಿ, ಕರೆಕ್ಟ್ ತಾನೆ, ಹೌದಲ್ಲೇನ್ರಿ. ಈಗ ಕ್ಯಾಪಿಟಲ್ ಇದ್ರಲ್ಲಿ ಗ್ಯಾಮಿಟ್ಸ್ ಅಲ್ಲಿ ನೀವು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕೂಡ್ಸಿದ್ರೆ ಏನಾಗ್ಬೇಕು, ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಹೌದಾ. ಸೊ ಇದ್ರದ್ದು ಏನಿದೆ, ಇದು ಜಿನೋಟೈಪ್. ಇದ್ರದ್ದು ಏನಾಯ್ತು ಇದು, ದಿಸ್ ಇಸ್ ಜಿನೋಟೈಪ್ ಆಫ್ F1. ಹಾಗಿದ್ರೆ ಫಿನೋಟೈಪ್ ಏನು ಇದ್ರದ್ದು, ಇದು ಫಿನೋಟೈಪ್ ಏನು, ಯಾವ ಕಲರ್ ಇದು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದು ಯಾವ ಇದು ಫಿನೋಟೈಪ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಹೌದೇನ್ರಿ. ಸೊ ಯಾವ ಕಲರ್ ಇದೆ ಫ್ಲವರ್ ಇದು, ಫ್ಲವರ್ ಕಲರ್ ಯಾವ್ದು, ಪಿಂಕ್ ಕಲರ್. ಸೊ ಏನಿದೆ ನಿಮ್ಗೆ ದ ಜಿನೋಟೈಪ್ ಈಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಬಟ್ ಏನಿದೆ ನಿಮ್ಗೆ ಅದ್ರದ್ದು ಫಿನೋಟೈಪ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಪಿಂಕ್ ಹೌದಾ. ದ ಪಿಂಕ್ ಈಸ್ ದಿ ಏನಿದೆ ಅದ್ರದ್ದು ಫಿನೋಟೈಪ್. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಇದನ್ನ, ಸೊ ನೆಕ್ಸ್ಟ್ ನಮ್ಗೆ ಸ್ಟಡಿ ಮಾಡ್ಬೇಕಂದ್ರೆ, ಸೊ ಏನಾಯ್ತು ನಿಮ್ಗೆ, ಇಫ್ ದಿ ರೆಡ್ ಫ್ಲವರ್ ಪ್ಲಾಂಟ್ ಇಸ್ ಕ್ರಾಸ್ಡ್ ವಿತ್ ದಿ ವೈಟ್ ಫ್ಲವರ್ ಪ್ಲಾಂಟ್. ಸೊ ಏನಿದೆ ನಿಮ್ಗೆ ಇನ್ ದಿ F1 ಏನಿದೆ ನಿಮ್ಗೆ there is intermediate character between the two parents. So that is pink color. See ಅಲ್ವಾ, so that is it appear, pink color appears. So that is the ಏನಾಯ್ತು ನಿಮ್ಗೆ about the ಇದಾಯ್ತು. If the F1 self crossed, if the F1 plant ಪಿಂಕ್ ಪ್ಲಾಂಟ್ ಅನ್ನ, ಪಿಂಕ್ ಫ್ಲವರ್ ಇರೋ ಅಂತ ಎರಡು ಪ್ಲಾಂಟ್ ಅನ್ನ ನಾವು ಕ್ರಾಸ್ ಮಾಡಿದ್ರೆ ಅದರದ್ದು ಏನಾಗಿದೆ F2 ಒಳಗೆ ಹೇಗಿರುತ್ತೆ, ಅದ್ರ ಕ್ಯಾರೆಕ್ಟರ್ಸ್ ಹೆಂಗ್ ಇನ್ಹೆರಿಟೆನ್ಸ್ ಆಗುತ್ತೆ ಅದು ನೋಡೋಣ ಈಗ. ಸೊ ದಟ್ ಈಸ್ ದಿ ಒನ್ ಥಿಂಗ್ ಏನಾಯ್ತು ನಿಮ್ಗೆ. ಸೊ ಪಿಂಕ್ ಕಲರ್ ಫ್ಲವರ್ದು ಜಿನೋಟೈಪ್ ಏನಿದೆ ಇಲ್ಲಿ, ಪಿಂಕ್ ಕಲರ್ ಫ್ಲವರ್ದು F1 ಜಿನೋಟೈಪ್ ಏನಿದೆ ಇಲ್ಲಿ ಪಿಂಕ್ ಕಲರ್ ಫ್ಲವರ್ ಪ್ಲಾಂಟ್ದು,
ದ ಜಿನೋಟೈಪ್ ಆಫ್ ದಿ ಪಿಂಕ್ ಫ್ಲವರ್ ಯಾವ್ದು ನೋಡಿ, ಜಿನೋಟೈಪ್ ಏನಿದೆ ಪಿಂಕ್ ಫ್ಲವರ್ದು? ಪಿಂಕ್ ಫ್ಲವರ್ ಪ್ಲಾಂಟ್ ಜಿನೋಟೈಪ್ ಏನಿದೆ? ಯಾವುದು? ಯಾವ್ದು ಹೇಳಿ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾ, ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂದಿದೆ. ಸೊ ಇವಾಗ ಏನ್ ಮಾಡ್ತೀವಿ ನಾವು, ಇದನ್ನ ಈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇರುವಂತಹ ಪ್ಲಾಂಟ್ ಅನ್ನ, ಎರಡು F1 ಪ್ಲಾಂಟ್ ಅನ್ನ ನಾವು ಎರಡು F1 ಪ್ಲಾಂಟ್ ಅನ್ನ ಸೇಮ್ F1 ಅದೇ ತರನೇ ಕೂಡಿಸ್ತೀವಿ. ಇವಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇರುವಂತಹ ಪ್ಲಾಂಟ್ಸ್ ಅನ್ನ ಕೂಡಿಸಿದಾಗ ಸೊ ಅದ್ರ ಇನ್ಹೆರಿಟೆನ್ಸ್ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಅಲ್ವಾ, ಸೊ ದ ಸೆಲ್ಫಿಂಗ್ ಆಫ್ ದಿ F1 ಹೈಬ್ರಿಡ್ಸ್ ನೋಡೋಣ ಈಗ. ಹೌದಾ, ಇಲ್ಲಿ ನೋಡಿ ಏನ್ ಮಾಡಿದ್ರಿ ನಾವು, ಇಲ್ಲಿ F1 ಹೌದಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಒಂದು ಎಗ್ ಇರುವಂತ ಇದನ್ನ. ಸೊ ನೀವು ಗ್ಯಾಮಿಟ್ ಆಗುತ್ತೆ ನಿಮ್ಗೆ ಟೈಪ್ ಆಫ್ ದಿ ಗ್ಯಾಮಿಟ್, ಯಾವ ಟೈಪ್ ಆಫ್ ಗ್ಯಾಮಿಟ್ಸ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ ಅಲ್ವಾ? ಈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇಲ್ಲಿಗೆ ಏನೈತೆ ನಿಮ್ಗೆ ಇದ್ರದ್ದು F1 ಈ ಪ್ಲಾಂಟ್ ಇವು. ಸೊ ಇವನ್ನ ಏನ್ ಮಾಡಿದ್ವಿ ನಾವು, ಇವಾಗ ಪಿಂಕ್ ಫ್ಲವರ್ ಪ್ಲಾಂಟ್ಸ್ ಅನ್ನ ಕ್ರಾಸ್ ಮಾಡ್ತಾ ಇದೀವಿ. ಕ್ರಾಸ್ ಮಾಡಿದಾಗ ಏನಾಗ್ಬೇಕು ನಿಮ್ಗೆ, ಗ್ಯಾಮಿಟ್ಸ್ ಫಾರ್ಮೇಷನ್ ಆಗ್ಬೇಕಾದ್ರೆ ಸೆಗ್ರಿಗೇಷನ್ ಆಗ್ಬೇಕಲ್ವಾ? ಸೊ ಕ್ಯಾಪಿಟಲ್ ಆರ್ ಅನ್ನೋ ಒಂದು ಗ್ಯಾಮಿಟ್ ಫಾರ್ಮೇಷನ್ ಆಗುತ್ತೆ, ಹಾಗೆ ಸ್ಮಾಲ್ ಆರ್ ಅನ್ನೋ ಒಂದು ಗ್ಯಾಮಿಟ್ ಫಾರ್ಮೇಷನ್ ಆಗುತ್ತೆ. ಕರೆಕ್ಟಾ? ಸೊ ಇದ್ರಲ್ಲೂ ಹಾಗೆ ಕ್ಯಾಪಿಟಲ್ ಆರ್ ಅನ್ನೋ ಒಂದು ಗ್ಯಾಮಿಟ್ ಮತ್ತೆ ಸ್ಮಾಲ್ ಆರ್ ಅನ್ನೋ ಒಂದು ಗ್ಯಾಮಿಟ್ ಇಲ್ಲಿ ಕಾಣಿಸ್ತಾ ಇದೆಯಾ? ಹೌದೇನ್ರಿ? ಹೌದಾ ಏನ್ರಿ? ಕಾಣಿಸ್ತಾ ಇದೆಯಲ್ಲ? ಓಕೆ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ನಾವು, ಸೊ ಮೊನೋ ಹೈಬ್ರಿಡ್ ಕ್ರಾಸ್ ಹೇಗೆ ಕೂಡ್ಸೋದಿಲ್ಲ ಅದೇ ತರ ಕೂಡ್ಸೋದು ಇವಾಗ. ಸೊ ಯಾವ್ದನ್ನೇ ಅದ್ರ ಜೊತೆಗೆ, ಸೊ ಇಲ್ಲಿ ಕಾಣಿಸ್ತಾ ಇರೋದು ಏನಿದೆ ನಿಮ್ಗೆ, ಈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಮತ್ತೆ ಇಲ್ಲಿ ಬರ್ಕೊಂಡಿದೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇವೆರಡು ಏನಿದೆ F1 ಗ್ಯಾಮಿಟ್ಸ್ ಇವು. F1 ಪ್ಲಾಂಟ್ಸಿನ ಗ್ಯಾಮಿಟ್ಸ್ ಎರಡು ಪ್ಲಾಂಟ್ಸ್ ತಗೊಂಡ್ವಿ ನಾವು. F1 ಕ್ಯಾಪಿಟಲ್ ಆರ್ ಮತ್ತೆ ಇದೊಂದು F1 ಪ್ಲಾಂಟ್, ದಿಸ್ ಇಸ್ ಒನ್ F1 ಪ್ಲಾಂಟ್. ಅದು ಇವೆಲ್ಲ ಏನಿವು, ದೀಸ್ ಆರ್ ದಿ ಗ್ಯಾಮಿಟ್ಸ್ ಇವು. ಸೊ ಈ ಗ್ಯಾಮಿಟ್ಸ್ ಅನ್ನ ನಾವ್ ಏನ್ ಮಾಡ್ತಾ ಹೋಗ್ಬೇಕು, ಇವಾಗ ಕೂಡಿಸ್ತಾ ಹೋಗ್ಬೇಕು ಇವಾಗ ಅಲ್ವಾ? ಸೊ ಇವಾಗ ಕೂಡಿಸ್ತಾ ಹೋಗೋಣ, ನೋಡೋಣ ಈಗ ಏನಿದೆ ಅಂತ ಹೇಳಿ ಅಂತಂದಂತ. ಸೊ ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ ನೀವು. ಸೊ ಅದನ್ನ ಏನಿದೆ ನಿಮ್ಗೆ ಕೂಡಿಸಿದಾಗ ಯಾವ ಕಲರ್ ಬರುತ್ತೆ, ಯಾವ ಫ್ಲವರ್ ಬರುತ್ತೆ, ಫ್ಲವರ್ ಕಲರ್ ಯಾವ್ದು ಇರುತ್ತೆ ಅಂತ ಹೇಳಿ, ಜಿನೋಟೈಪ್ ಆಸ್ ವೆಲ್ ಆಸ್ ದಿ ಫಿನೋಟೈಪ್ ನಿಮ್ಗೆ. ಸೊ ಕ್ಯಾಪಿಟಲ್ ಆರ್ ಮತ್ತೆ ನಾವು ಕ್ಯಾಪಿಟಲ್ ಆರ್. ಸೊ ಅವಾಗ ಏನಾಯ್ತು ನಿಮ್ಗೆ, ಏನಾಯ್ತು ಪ್ಲಾಂಟ್ ಯಾವ್ದು ಇದು, ಯಾವ ಕಲರ್ ಇದು? ಇಲ್ಲಿ ಇದೆ ಗ್ಯಾಮಿಟ್ಸ್, ಕ್ಯಾಪಿಟಲ್ ಆರ್ ಗ್ಯಾಮಿಟ್ಸ್ ಅನ್ನ, ಇಲ್ಲಿ ಇರುವಂತ ಕ್ಯಾಪಿಟಲ್ ಆರ್ ಗ್ಯಾಮಿಟ್ಸ್ ಒಳಗೆ ಈ ಎಗ್ ಅನ್ನ ಪೋಲನ್ ಜೊತೆ ಕೂಡಿಸಿದ್ವಿ. ಬಂದಿದಂತ ಫ್ಲವರ್ ಯಾವ್ದಿದೆ ಇದು, ವಾಟ್ ಟೈಪ್ ಆಫ್ ಫ್ಲವರ್ ಇಟ್ ಈಸ್ ಹೇಳ್ಬೇಕು? ರೆಡ್ ಕಲರ್, ವೆರಿ ಗುಡ್, ರೆಡ್ ಕಲರ್ ಇದೆ. ನೆಕ್ಸ್ಟ್ ಇಲ್ಲಿ ಬಂದಿದೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇದ್ರ ಗ್ಯಾಮಿಟ್ಸ್ ಜೊತೆ ಕೂಡಿಸಿದ್ವಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಇಲ್ಲಿ ಕಲರ್ ಏನಿದೆ ನಿಮ್ಗೆ ಗೊತ್ತು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ ಯಾವ ಕಲರ್ ಅದು? ಕ್ಯಾಪಿಟಲ್ ಆರ್ ಇದ್ರೆ ರೆಡ್ ಕಲರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ ಅಂದ್ರೆ ಅದು ಪಿಂಕ್ ಕಲರ್ ಅಂತ ಗೊತ್ತಾಯ್ತು. ಸೊ ಈಗ ಏನಾಯ್ತು, ಒಂದು ಗ್ಯಾಮಿಟ್ಸ್ ಕೂಡಿಸಿದ್ವಿ ಇವಾಗ. ನೆಕ್ಸ್ಟ್ ಇದೊಂದು ಗ್ಯಾಮಿಟ್ಸ್ ಇದೆ. ಸೊ ಈ ಗ್ಯಾಮಿಟ್ಸ್ ಅನ್ನ ಏನ್ ಮಾಡಬೇಕು, ಇದ್ರೊಳಗೆ ನೀವು ಏನ್ ಬರೆದ್ರೆ ಹೇಗೆ ಅನ್ಸುತ್ತೆ, ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಅಂತ ಇರುತ್ತೆ. ಬಟ್ ನೀವ್ ಏನ್ ಮಾಡ್ಬೋದು, ಇದಕ್ಕೆ ಹೊಂದ್ಕೊಳ್ಳೋ ಹಾಗೆ ನೀವು ಸೇಮ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗತ್ತಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೋದು, ನೀವು ಕ್ಯಾಪಿಟಲ್ ಆರ್ ನ ಫಸ್ಟ್ ಬರ್ದು ಆನಂತರ ಸ್ಮಾಲ್ ಆರ್ ಬರ್ದ್ರೆ ಏನಾಯ್ತು, ದಟ್ ಈಸ್ ಆಲ್ಸೋ ಏನಿದೆ ನಿಮ್ಗೆ ಈಗಂದ್ರೂ ಅದೇನೆ. ಸೊ ಬಟ್ ಏನಿದೆ ನಿಮ್ಗೆ ಸೇಮ್ ಕಾಣಿಸುತ್ತಲ್ವಾ? ಸೊ ನಿಮಗೆ ಕೂಡಿಸ್ಲಿಕ್ಕೆ ಅನುಕೂಲ ಆಗಿದೆ, ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ನೀವು ಫಸ್ಟ್ ಕ್ಯಾಪಿಟಲ್ ಆರ್ ನಂತರ ಸ್ಮಾಲ್ ಆರ್ ಬರ್ಕೊಂಡ್ರಿ. ಅವಾಗ ಏನಾಯ್ತು ನಿಮ್ಗೆ ಕೂಡ ಪಿಂಕ್ ಫ್ಲವರ್ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ, ಸೊ ಅಲ್ವಾ ಸ್ಮಾಲ್ ಆರ್ ಇದೆ, ಸೊ ಇದು ಸ್ಮಾಲ್ ಆರ್. ಸೊ ಎರಡನ್ನ ಕೂಡಿಸಿದ್ವಿ. ಇಲ್ಲಿ ಗ್ಯಾಮಿಟ್ ಇದ್ರಲ್ಲಿ ಏನ್ ಬಂತು, ದ ಪ್ಲಾಂಟ್ ಫ್ಲವರ್ ಏನ್ ಬಂತು, ದ ಸ್ಮಾಲ್ ಆರ್ ಇದು ಜಿನೋಟೈಪ್, ಇದ್ರದ್ದು ಫಿನೋಟೈಪ್ ಏನಿದೆ ವೈಟ್ ಕಲರ್ ಬಂತು. ಸೊ ಏನಿದೆ ನಿಮ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹಾಗೆ. ಸೊ ಏನಿದೆ ನಿಮ್ಗೆ ರೆಡ್ ಫ್ಲವರ್ ಪ್ಲಾಂಟ್ ಆಸ್ ವೆಲ್ ಆಸ್ ದಿ ವೈಟ್ ಫ್ಲವರ್. ಸೊ ರೆಡ್ ಗೆ ಕ್ಯಾಪಿಟಲ್ ಆರ್, ವೈಟ್ ಗೆ ಸ್ಮಾಲ್ ಆರ್. ಸೊ ಏನಾಯ್ತು ನಿಮ್ಗೆ F1 ಒಳಗೆ ಏನಾಗಿತ್ತು, ಓನ್ಲಿ ಪಿಂಕ್ ಫ್ಲವರ್ ಬಂದ್ಬಿಟ್ಟಿತ್ತು. ಸೊ ಈ F1 ಅನ್ನೇ ಮತ್ತೆ ನಾವು ಸೆಲ್ಫ್ ಕ್ರಾಸ್ ಮಾಡಿದಾಗ ಏನಾಯ್ತು, ಆಲ್ ದಿ ಕ್ಯಾರೆಕ್ಟರ್ಸ್. ಸೊ ಏನಾಯ್ತು ನಿಮ್ಗೆ ಅಪಿಯರ್ಸ್ ಇನ್ ರೇಷಿಯೋ ಎಷ್ಟಿದೆ ನೋಡಿ, ರೇಷಿಯೋ ರೆಡ್ ಫ್ಲವರ್ ಪ್ಲಾಂಟ್ ಎಷ್ಟಿದಾವೆ, ರೆಡ್ ಫ್ಲವರ್ ಎಷ್ಟಿದಾವೆ ಇದ್ರೊಳಗೆ? ಒಂದು ರೆಡ್ ಫ್ಲವರ್ ಇದೆ. ರೆಡ್ ಫ್ಲವರ್ ಏನಾಗಿದೆ, ಸೊ ರೆಡ್ ಫ್ಲವರ್ ಒಂದು, ಹೌದಾ? ಸೊ ಪಿಂಕ್ ಫ್ಲವರ್ ಎಷ್ಟಿದಾವೆ, ಎರಡಿದಾವೆ. ಹಾಗೆ ವೈಟ್ ಫ್ಲವರ್ ಎಷ್ಟಿದಾವೆ, ವೈಟ್ ಫ್ಲವರ್ ಎಷ್ಟಿದಾವ್ರಿ ನೋಡ್ರಿ? ಒಂದು. ಸೊ 1:2:1.
ಸೊ ಆ ರೇಷಿಯೋದಲ್ಲಿ ಬಂತು. ನಿಮಗೆ ಮೊನೋಹೈಬ್ರಿಡ್ ಮೆಂಡೆಲಿಯನ್ ಕ್ರಾಸ್ ಪ್ರಕಾರ ಆಗಿದ್ರೆ ಏನ್ ಬರ್ಬೇಕಾಗಿತ್ತು? 3:1 ರೇಷಿಯೋ ಬರ್ಬೇಕಾಯ್ತು ಅಲ್ಲೇನ್ರಿ? ಅದ್ರ ಪ್ರಕಾರ ಆಗಿದ್ರೆ ಅಲ್ವಾ? ಸೊ ಆದ್ರೆ ಏನಾಗಿದೆ ಇಲ್ಲಿ, ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿದ್ರಿಂದ ನಮ್ಗೆ ಏನಾಯ್ತು, ಇಲ್ಲಿ ಎರಡು ಕ್ಯಾರೆಕ್ಟರ್ಸ್, ಒಂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬಂದ್ಬಿಡ್ತು F1 ಒಳಗೆ. ಸೊ ಅದರಿಂದ ಏನಾಯ್ತು, ನಿಮ್ಗೆ ಮಿಕ್ಸಿಂಗ್ ಆಫ್ ದಿ ಕ್ಯಾರೆಕ್ಟರ್ಸ್ ಅಲ್ಲಿ. ಸೊ ಈ ಎರಡು ರೆಡ್ ಮತ್ತೆ ವೈಟ್ ಎರಡು ಸೇರ್ಕೊಂಡ್ಬಿಟ್ಟು ಪಿಂಕ್ ಕಲರ್ ಬಂದ್ಬಿಡ್ತು. ಸೊ ಇದು ಮೆಂಡಲ್ ಕ್ರಾಸ್ ಅಲ್ಲಿ ಆತರ ಮಿಕ್ಸಿಂಗ್ ಇರೋದೇ ಇಲ್ಲ, ಅದ್ರಲ್ಲಿ ಓನ್ಲಿ ಡಾಮಿನೆಂಟ್ ಇದ್ರೆ ಮಾತ್ರ ಬರುತ್ತೆ, ಇಲ್ಲ ರಿಸೆಸಿವ್ ಬಂದಿರುತ್ತೆ ಅಲ್ವಾ? ಸೊ ಆತರ ಅಬ್ಸರ್ವ್ ಮಾಡಿದ್ವಿ ನಾವು. ಸೊ ದಟ್ ಈಸ್ ಆಯ್ತು. ಏನಾಯ್ತು ನಿಮ್ಗೆ ಗೊತ್ತಾಯ್ತು ಇವಾಗ? ರೆಡ್ ಫ್ಲವರ್ ಪ್ಲಾಂಟ್ ಇಸ್ ಕ್ರಾಸ್ಡ್ ವಿತ್ ದಿ ಪಿಂಕ್ ಫ್ಲವರ್, ವೈಟ್ ಫ್ಲವರ್ ಪ್ಲಾಂಟ್. ಸೊ ಏನಿದೆ ನಿಮ್ಗೆ, ಸೊ ರೇಷಿಯೋ ಏನಾಯ್ತು ನಿಮ್ಗೆ, F1 ಪಿಂಕ್ ಬಂದಿತ್ತು. ಪಿಂಕ್ ಫ್ಲವರ್ ಅನ್ನ ನಾವು ಮತ್ತೆ ಕ್ರಾಸ್ ಮಾಡಿದ್ವಿ. F1 ಎರಡು ಪಿಂಕ್ ಕಲರ್ ಫ್ಲವರ್ಸ್ ಅನ್ನ ತಗೊಂಡು ಕ್ರಾಸ್ ಮಾಡಿದಾಗ ನಮ್ಗೆ ಏನ್ ಬಂತು, ಅದ್ರೊಳಗೆ ರೆಡ್ ಫ್ಲವರ್ 1 ಬಂತು, ಎರಡು ಪಿಂಕ್ ಕಲರ್ ಫ್ಲವರ್ ಬಂತು, ಆನಂತರ ಒಂದು ವೈಟ್ ಕಲರ್ ಫ್ಲವರ್. ಸೊ ಆಲ್ ದಿ ಕ್ಯಾರೆಕ್ಟರ್ಸ್ ಅಪಿಯರ್ಸ್ ಇನ್ ಇದರಲ್ಲಿ F2 ಜನರೇಷನ್ ಒಳಗೆ 1:2:1. ಸೊ ದಟ್ ಈಸ್ ಏನಿದೆ ನಿಮ್ಗೆ ಕಮಿಂಗ್ ಟು ಫಿನೋಟೈಪಿಗೆ. ಇದು ಫಿನೋಟೈಪ್ ಆಯ್ತು. ಏನಿದೆ ನಿಮ್ದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ, ಸೊ ಅದರದ್ದು ಫಿನೋಟೈಪಿಕ್ ರೇಷಿಯೋ ಆಯ್ತು. ಸೊ ಕಮಿಂಗ್ ಟು ಯುವರ್ ಏನಾಯ್ತು, ನೀವು ಇದ್ರದ್ದು ಜೀನೋಟೈಪ್ ನೋಡಿ ಏನಿದೆ. ಸೊ ರೆಡ್ ಫ್ಲವರ್ ಅಂದ್ರೆ ಏನಿರ್ಬೇಕು ಜೀನೋಟೈಪ್ ಇಲ್ಲಿ? ರೆಡ್ ಫ್ಲವರ್ದು ಜೀನೋಟೈಪ್ ಏನಿದೆ ಇಲ್ಲಿ? ರೆಡ್ ಕಲರ್ ಫ್ಲವರ್ ಜೀನೋಟೈಪ್ ಏನಿದೆ ಹೇಳಿ? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್. ರೆಡ್ ಅಂತ ತಕ್ಷಣ ಗೊತ್ತಾಗ್ಬಿಡು, ಕ್ಯಾಪಿಟಲ್ ಆರ್. ಪಿಂಕ್ ಫ್ಲವರ್ ಅಂತ ತಕ್ಷಣ, ಸೊ ಈ ಪಿಂಕ್ ಫ್ಲವರ್ ಜೀನೋಟೈಪ್ ಏನಿದೆ? ಪಿಂಕ್ ಫ್ಲವರ್ ಪ್ಲಾಂಟ್ ಜೀನೋಟೈಪ್ ಏನಿದೆ ಇಲ್ಲಿದೆಯಲ್ಲ ನೋಡಿ. ವೆರಿ ಗುಡ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಆಕಾಶ್ ಏನ್ ಮಾಡ್ತಾ ಇದೀರಪ್ಪ? ಆಕಾಶ್ ಗೊತ್ತಾಗ್ತಿದೆಯಲ್ವಾ? ಗೊತ್ತಾಗ್ತಿದೆಯಲ್ರಿ? ಹಲೋ, ಗೊತ್ತಾಗ್ತಿದೆ, ಮತ್ತೆ ಮಾತಾಡ್ಬೇಕು, ನಾನು ಕೇಳಿದಾಗ ಹೇಳ್ಬೇಕು, ಆಯ್ತಾ? ಆಗಿದೆ ಹಾಗೆ ನೀವೀಗ ಹೇಳಿ ನೋಡ. ವೈಟ್ ಫ್ಲವರ್ದು ಏನಿದೆ ಜೀನೋಟೈಪ್ ಹೇಳಿ ನೀವು? ವೈಟ್ ಫ್ಲವರ್ ಜೀನೋಟೈಪ್ ಏನಿದೆ? ವೆರಿ ಗುಡ್, ಸ್ಮಾಲರ್. ಸೊ ಆಯ್ತಾ? ಸೊ ಏನಾಯ್ತು ನಿಮ್ಗೆ, ದ ಜೀನೋಟೈಪಿಕ್ ರೇಷಿಯೋ ಏನಿದೆ ಇಲ್ಲಿ, ಇದ್ರದ್ದು ಏನಿದೆ ಕ್ಯಾಪಿಟಲ್ ಆರ್ ಇದು 1 ಇದೆ, ಹಾಗೇನೆ ಇದ್ರದ್ದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಇದೆ. ಸೊ ಹಾಗಿದ್ರೆ ಸ್ಮಾಲ್ ಆರ್ ಏನಿದೆ ಸೊ ಅದು 1. ಹಾಗಿದ್ರೆ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ದ ಫಿನೋಟೈಪಿಕ್ ರೇಷಿಯೋ ಮತ್ತೆ ಜೀನೋಟೈಪಿಕ್ ರೇಷಿಯೋ ಸೇಮ್ ಇದೆ ಅಲ್ವಾ? ಹೌದೇನ್ರಿ? ಹೌದಾ? ಫಿನೋಟೈಪಿಕ್ ರೇಷಿಯೋ ಆಸ್ ವೆಲ್ ದಿ ಜೀನೋಟೈಪಿಕ್ ರೇಷಿಯೋ ಇಸ್ ಸೇಮ್. ಯಾವ್ದಪ್ಪ ಅದು ಅಂದ್ರೆ ಯಾವ್ದದು? ಯಾವ್ದು ಹೇಳಿ? 1:1. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ದ ಫಿನೋಟೈಪಿಕ್ ರೇಷಿಯೋ ಆಸ್ ವೆಲ್ ಆಸ್ ದಿ ಜೀನೋಟೈಪಿಕ್ ರೇಷಿಯೋ ಏನಾಗಿರುತ್ತೆ? ಸೇಮ್ ಇರುತ್ತೆ ಅಲ್ವಾ? 1:2:1. ಅದು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಮೊನೋಹೈಬ್ರಿಡ್ ಕ್ರಾಪ್ಸ್ ಫಿನೋಟೈಪಿಕ್ ರೇಷಿಯೋ ಏನಾಗಿರುತ್ತೆ? 1:3:1 ಇರುತ್ತೆ. ಮೊನೋಹೈಬ್ರಿಡ್ 3:1. ಅದ್ರ ಜೀನೋಟೈಪಿಕ್ ರೇಷಿಯೋ ಅಂದ್ರೆ 1:2:1. ಅದು ಜೀನೋಟೈಪಿಕ್ ರೇಷಿಯೋ ಅಲ್ವಾ? ಮೊನೋಹೈಬ್ರಿಡ್ ಕ್ರಾಸ್ ಇದು ಫಿನೋಟೈಪ್, ಇದು ಜೀನೋಟೈಪ್. ಸೊ ವೆರಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಏನಾಗಿರುತ್ತೆ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಾಗಿರುತ್ತೆ? ಫಿನೋಟೈಪ್ ಆಸ್ ವೆಲ್ ಆಸ್ ದಿ ಜೀನೋಟೈಪ್ ಎರಡು ಏನಾಗಿರುತ್ತೆ? ಸೇಮ್ ಇರುತ್ತೆ. ರೇಷಿಯೋ ಏನಾಗಿರುತ್ತೆ? ಇಟ್ ಈಸ್ ಸೇಮ್ ರೇಷಿಯೋ 1:2:1. ಸೊ ಇದಾಯ್ತಾ? ಸೊ ಇದು ನೋಡಿ, ಇವಾಗ ಗೊತ್ತಾಗುತ್ತೆ ನಿಮ್ಗೆ. ಸೊ ಅದು ಚೆನ್ನಾಗಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮೀನಿಂಗ್ ಏನು, ಸೊ ಈಗ ಅರ್ಥ ಆಯ್ತಲ್ಲ? ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ನಾವು ಯಾವ ರೀತಿ ಇದ್ ಮಾಡ್ಬೇಕು, ಕ್ಯಾರೆಕ್ಟರ್ಸ್ ಅನ್ನ ಅದ್ ಹೆಂಗ್ ಕ್ರಾಸ್ ಮಾಡ್ಬೇಕು, ಪ್ಲಾಂಟ್ಸ್ ಅನ್ನ ಅಂತ ಹೇಳಿ ಆಯ್ತಾ? ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಏನ್ರಿ? ಇಲ್ಲಿ ಕಾಣಿಸ್ತಾ ಇರೋದೇನಿದು? ದಿಸ್ ಇಸ್ ವಾಟ್ ಜೀನೋಟೈಪಿಕ್ ರೇಷಿಯೋ. ಜೀನೋಟೈಪಿಕ್ ರೇಷಿಯೋ ಅಂದ್ರೆ ಏನ್ ಮಾಡ್ಬೇಕು ನೀವು? ಅದರಲ್ಲಿ ಜೆನೆಟಿಕ್ ಕಾಂಬಿನೇಷನ್ಸ್ ಏನಿದೆ? ಸೊ 1:2:1. ಕ್ಯಾಪಿಟಲ್ ಆರ್ 1, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2, ಸ್ಮಾಲ್ ಆರ್ 1. ಫಿನೋಟೈಪಿಕ್ ರೇಷಿಯೋ ನೋಡಿ, ಫಿನೋಟೈಪಿಕ್ ರೇಷಿಯೋ ಅದು ಕೂಡ ರೆಡ್ ಫಿನೋಟೈಪಿಕ್ ರೇಷಿಯೋ ಹೆಂಗ್ ಹೇಳ್ಬೇಕು ನೀವು? 1 ರೆಡ್ ಅಲ್ವಾ, 2 1 ರೆಡ್, ಪಿಂಕ್ 2, ವೈಟ್ ಅಲ್ವಾ? ಸೊ ದಟ್ ಇಸ್ ಫಿನೋಟೈಪಿಕ್ ಆಸ್ ವೆಲ್ ಆಸ್ ದಿ ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಗೊತ್ತಾಯ್ತಲ್ಲ ಈಗ? ಸೊ ವಾಟ್ ಈಸ್ ದ ಇದು ಫಿನೋಟೈಪಿಕ್ ಆರ್ ಜೀನೋಟೈಪಿಕ್ ರೇಷಿಯೋ? ಎರಡು ಸೇಮ್ ಅದ ನೋಡಿ, ಕಾಣಿಸ್ತಾ ಇದೆಯಲ್ಲ? ಎರಡು ಸೇಮ್ ಅದ ಇಲ್ಲ? ಏನದ ರೇಷಿಯೋ ಅದ್ರದ್ದು?
ಏನಿದೆ 1:2:1. ನಿಮಗೆ ಸಪೋಸ್ ನಾನು ಏನ್ ಮಾಡ್ತೀನಿ ಇವಾಗ, ಆಯ್ತಾ ನೋಡ್ರಿ ಇಲ್ಲಿ ಸೊ ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಸೊ ನಾ ಏನ್ ಮಾಡ್ದೆ ಇವಾಗ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ನಿಮಗೆ ಅದ್ರ ಕ್ಯಾರೆಕ್ಟರ್ಸ್ ಅನ್ನ ಹೇಳ್ಕೊಟ್ಟೆ ಅಲ್ವಾ. ಸೊ ನಾ ಏನ್ ಮಾಡ್ತೀನಿ ಇಲ್ಲಿ ರೆಡ್ ಫ್ಲವರ್. ಸೊ ಏನಿದೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಸರಿ ಒಂದ್ ನಿಮಿಷ. ಸೊ ಏನಾಯ್ತು ನಿಮ್ಗೆ ಓನ್ಲಿ ರೆಡ್ ಫ್ಲವರ್ ಪ್ಲಾಂಟ್ ನೀವೇನ್ ಮಾಡಿದ್ರಿ ವೈಟ್ ಫ್ಲವರ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡಿದ್ರಿ. ಅಲ್ಲೇನ್ ಬಂತು ನಿಮ್ಗೆ ಎಫ್1 ಒಳಗೆ ಏನ್ ಬಂತು ನಿಮ್ಗೆ ಪಿಂಕ್ ಫ್ಲವರ್ ಪ್ಲಾಂಟ್ ಬಂತು. ಹೌದಾ ಹೌದಲ್ರಿ? ಹೌದಾ? ಹಾಗಿದ್ರೆ ಇಲ್ಲಿ ರೆಡ್ ಫ್ಲವರ್ ಪ್ಲಾಂಟ್ ಇದು. ಇದ್ರದ್ದು ರೆಡ್ ಕಲರ್ ಜೀನೋಟೈಪ್ ಏನ್ ಹೇಳಿ ನೋಡೋಣ. ರೆಡ್ ಕಲರ್ ಫ್ಲವರ್ ಪ್ಲಾಂಟ್ ಜೀನೋಟೈಪ್ ಏನಿದೆ? ರೆಡ್ ಕಲರ್ ಫ್ಲವರ್ ಪ್ಲಾಂಟ್ ಇದ್ರದ್ದು ಜೀನೋಟೈಪ್ ಜೀನೋಟೈಪ್ ಏನಿದೆ ಇದ್ರದ್ದು? ಅದು ಜೀನೋಟೈಪ್ ಹೇಳಿ ವೆರಿ ರೆಡ್ ಕಲರ್ ಫ್ಲವರ್ ರೆಡ್ ಪ್ಲಾಂಟ್ ರೆಡ್ ಫ್ಲವರ್ ಪ್ಲಾಂಟ್ ವೆರಿ ಗುಡ್. ಕ್ಯಾಪಿಟಲ್ ಆರ್ ಅದ್ರದ್ದು. ಸೊ ಅದು ಕ್ಯಾರೆಕ್ಟರ್ ಇಲ್ಲಿ ಇದೆ ನೋಡಿ ರೆಡ್ ಆರ್ ಅಲ್ಲೇನ್ರಿ. ಸೊ ಅದಕ್ಕೆ ನಾವು ಆರ್ ಅಂತ ಇಟ್ಕೊಂಡ್ವಿ. ಇಲ್ಲಿ ಆರ್ ಅನ್ನೋದು ಯಾಕೆ ಬಂತು ಅಂದ್ರೆ ರೆಡ್ ಕಲರ್ ಅಲ್ವಾ. ಸೊ ಮೊದಲನೇ ಅಕ್ಷರ ಯಾವ್ದು ಇಲ್ಲಿ ಅದನ್ನ ತಗೊಂಡಿದ್ವಿ ಅಷ್ಟೇ. ಇಲ್ಲಿ ಏನ್ ಮಾಡ್ತೀವಿ ನಾವು ಮೆಂಡಲಿನ ಇನ್ಹೆರಿಟೆನ್ಸ್ ಪ್ರಕಾರ ನಾವು ಒಂದ್ ಲೆಟರ್ ಈ ಕ್ಯಾಪಿಟಲ್ ಆರ್ ರೆಡ್ ಅಂತ ತಗೊಂಡ್ರೆ ವೈಟ್ ಗೆ ಏನ್ ತಗೋಬೇಕು ನಾವು ಇದ್ರದ್ದೇ ಸ್ಮಾಲ್ ಲೆಟರ್ಸ್. ಹೌದಾ? ಸೊ ಏನಿದೆ ನಿಮಗೆ ಯಾವ್ದು ಸ್ಮಾಲ್ ಆರ್ ಆಯ್ತಾ. ಕ್ರಾಸ್ ಮಾಡಿದ್ವಿ ನಿಮ್ಗೆ ಏನಾಯ್ತು ಇಲ್ಲಿ ಪಿಂಕ್ ಫ್ಲವರ್ ಬಂತು. ಇದ್ರದ್ದು ಏನಿದೆ ನಿಮ್ಗೆ ಇದ್ರದ್ದು ಇದ್ರದ್ದು ಫಿನೋಟೈಪ್ ಇದು ಫಿನೋಟೈಪ್ ಅಲ್ವಾ. ಇದ್ರದ್ದು ಇದು ಫಿನೋಟೈಪ್ ಇದು ಜೀನೋಟೈಪ್. ಸೊ ನೆಕ್ಸ್ಟ್ ಬಂದಿದ್ದು ಏನಿದೆ ನಿಮ್ಗೆ ಇದ್ರದ್ದು ಜೀನೋಟೈಪ್ ಏನು ಪಿಂಕ್ ಫ್ಲವರ್ದು? ವೆರಿ ಗುಡ್ ಕ್ಯಾಪಿಟಲ್ ಆರ್ ಸ್ಮಾಲ್. ಸೊ ಆಯ್ತಾ. ಸೊ ಅದೇ ರೀತಿ ಒಂದ್ ಥಿಂಗ್ ಏನಾಯ್ತು ನಿಮ್ಗೆ ಇದು ಗೊತ್ತಾಯ್ತು F1. ಸೊ ಈಗ ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು ಇದೇ F1 ಅನ್ನು ಮತ್ತೆ ಏನ್ ಮಾಡಿದ್ವಿ ನಾವು ಅವುಗಳನ್ನ ಕೂಡ್ಸಿದ್ವಿ. ಆಯ್ತಾ. ಸೊ ಕೂಡ್ಸಿದಾಗ ಏನಾಯ್ತು ನಿಮ್ಗೆ F1 ಅನ್ನ ಸೇಮ್ F1 ಅನ್ನ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಇದು F1 ಹೌದಾ. ಸೊ F1 ಏನಾಯ್ತು ನಿಮ್ಗೆ ಸೊ ಇದ್ರದ್ದು ಜೀನೋಟೈಪ್ ಇದು F1 ಇದು ಜೀನೋಟೈಪ್. ಇದ್ರದ್ದು ಫಿನೋಟೈಪ್ ಏನಿದೆ ಇಟ್ ಈಸ್ ಪಿಂಕ್ ಅಲ್ವಾ. ಇಟ್ ಈಸ್ ಆಲ್ಸೋ ಪಿಂಕ್. ಸೊ ಇದನ್ನ ಏನ್ ಮಾಡಿದ್ವಿ ನಾವು ಹೌದಾ. ಸೊ ಇಲ್ಲಿ ಏನ್ ಮಾಡಿದ್ವಿ ನೀವು ಇದ್ರದ್ದು ಗ್ಯಾಮಿಟ್ಸ್ ಏನ್ ಬರುತ್ತೆ ಇಲ್ಲಿ ನಿಮ್ಗೆ ಟೈಪ್ ಆಫ್ ದಿ ಗ್ಯಾಮಿಟ್ಸ್ ಏನ್ ಬಂತು ಇಲ್ಲಿ ಗ್ಯಾಮಿಟ್ಸ್ ಯಾವ್ದು ಇದ್ರ ಗ್ಯಾಮಿಟ್ಸ್ ಯಾವ್ದು ಹೇಳಿ. ಇದು ಜೀನೋಟೈಪ್ ಕ್ಯಾಪಿಟಲ್ ಆರ್ ಹಿಂಗ್ ಸೆಪರೇಟ್ ಮಾಡ್ಕೋಬೇಕಾದ ಗ್ಯಾಮಿಟ್ಸ್ ಫಾರ್ಮೇಶನ್ ಅದ ಒಂದೊಂದೇ ಗ್ಯಾಮಿಟ್ ಆದ್ರೆ ಒಂದೇ ತರ ಇರ್ತಾನೆ. ಸೊ ಕ್ಯಾಪಿಟಲ್ ಆರ್ ಇರುವಂತ ಒಂದು ಗ್ಯಾಮಿಟ್ ಹಾಗೆ ಸ್ಮಾಲ್ ಆರ್ ಇರುವಂತ ಒಂದು ಗ್ಯಾಮಿಟ್ ಇದ್ರಲ್ಲೂ ಕೂಡ ಇದ್ರಲ್ಲಿ ಯಾವ್ದು ಕ್ಯಾಪಿಟಲ್ ಆರ್ ಅನ್ನೋದು ಒಂದು ಗ್ಯಾಮಿಟ್ ಸ್ಮಾಲ್ ಆರ್ ಅನ್ನೋದು ಒಂದು ಗ್ಯಾಮಿಟ್. ಸೊ ಇದನ್ನ ಹೆಂಗ್ ಮಾಡ್ಬೇಕು ನೀವು ಸೊ ಒಂದು ಎಗ್ ಇರುವಂತ ಪ್ಲಾಂಟ್ ಈ ಇದನ್ನ ಸ್ಕ್ವೇರ್ ಎಲ್ಲ ಹಾಕೋಬೇಕು ಅಲ್ವಾ. ಸೊ ಇದೊಂದು ಗ್ಯಾಮಿಟ್ ಹಾಕೊಳ್ತೀನಿ. ಸೊ ಇದ್ರದ್ದು ಒಂದು ಗ್ಯಾಮಿಟ್ ಸೊ ಇಲ್ಲಿ ಹಾಕೊಂಡ ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಇಲ್ಲಿ ಹೌದೇನ್ರಿ ಇಲ್ಲಿ ಗಣ ಈ ಕಡೆಗೆ ಏನ್ ಮಾಡ್ತೀನಿ ನಾನು ಈ ಗ್ಯಾಮಿಟ್ ಬರ್ಕೋತೀನಿ ಹೌದಾ. ಸೊ ಈ ಗ್ಯಾಮಿಟ್ ಅನ್ನ ಇಲ್ಲಿ ಬರ್ತೀನಿ ಇಲ್ಲಿ ಗ್ಯಾಮಿಟ್ ಅನ್ನ ಇಲ್ಲಿ ಬರ್ಕೊಂಡಿದೀನಿ. ಈಗ ಏನಿದೆ ಎಗ್ ಪ್ಲಾಂಟ್ ಹೌದಾ. ಸೊ ಇದು ಎಗ್. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು ಕ್ಯಾಪಿಟಲ್ ಈ ಗ್ಯಾಮಿಟ್ಸ್ ಒಂದ್ ನಿಮಿಷ. ಸೊ ಏನ್ ಮಾಡ್ಕೊಂಡಿದೀವಿ ನಾವು ಇಲ್ಲಿ F1 ನ ಕ್ರಾಸ್ ಮಾಡ್ತಾ ಇದೀವಿ. ಸೊ F1 ಅನ್ನ ನಾವು ಕ್ರಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸೊ ಕ್ಯಾಪಿಟಲ್ ಆರ್ ಅದ್ರಲ್ಲಿ ಗ್ಯಾಮಿಟ್ಸ್ ಬರ್ಕೊಂಡಿದ್ವಲ್ಲ ಸೊ ಅದ್ರನ್ನೇ ಕಂಟಿನ್ಯೂ ಮಾಡ್ಬಿಡ ಇಲ್ಲಿ ಈಸಿ ಆಗುತ್ತೆ ನಿಮ್ಗೆ. F1 ನ ಎರಡು F1 ಪ್ಲಾಂಟ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಕ್ರಾಸ್ ಮಾಡ್ತಾ ಇದೀವಿ. ಅದ್ರದ್ದು ಏನಿದೆ ಜೀನೋಟೈಪ್ ಇದಿದೆ. ಸೊ ಅದು ಬಂದಿದ್ದ ಗ್ಯಾಮಿಟ್ಸ್ ಏನಾಗಿತ್ತು ನಿಮ್ಗೆ ಕ್ಯಾಪಿಟಲ್ ಆರ್ ಒಂದ್ ಗ್ಯಾಮಿಟ್ ಸ್ಮಾಲ್ ಆರ್ ಒಂದ್ ಗ್ಯಾಮಿಟ್ ಕ್ಯಾಪಿಟಲ್ ಆರ್ ಒಂದ್ ಗ್ಯಾಮಿಟ್ ಸ್ಮಾಲ್ ಆರ್ ಒಂದ್ ಗ್ಯಾಮಿಟ್ ಇತ್ತು. ಸೊ ಅದನ್ನ ಏನ್ ಮಾಡ್ತಾ ಇದೀವಿ ನಾವು ಈ ರೀತಿ ಸ್ಕ್ವೇರ್ ಅಲ್ಲಿ ಹಾಕೊಳ್ತಿದೀವಿ ನಾವು ಹೌದಾ. ಈ ಸ್ಕ್ವೇರ್ ಅಲ್ಲಿ ಹಾಕೊಂಡು ನಾವು ಕ್ರಾಸ್ ಮಾಡಿದ್ರೆ ಏನ್ ಬರುತ್ತೆ ಈ ಪ್ಲಾಂಟ್ಸ್ದು ಅಂತ ಹೇಳಿ ಇಲ್ಲಿ ಕ್ರಾಸ್ ಮಾಡಿದಾಗ ಸೊ ಇಲ್ಲಿ ಏನಾಯ್ತು ನಿಮ್ಗೆ ಇದೊಂದು ಪ್ಲಾಂಟಿನ ಗ್ಯಾಮಿಟ್ಸ್ ಬರ್ಕೋಬೇಕು. ನಾ ಇಲ್ಲಿ ಬರ್ಕೋತೀನಿ ನಾನು ಅದನ್ನ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಈ ಗ್ಯಾಮಿಟ್ಸ್ ಇಲ್ಲಿ ಬರ್ಕೊಳ್ತೀನಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಈ ಗ್ಯಾಮಿಟ್ಸ್ ಅನ್ನ ಏನ್ ಮಾಡ್ಬೇಕು ನಾನೀಗ ಕೂಡಿಸ್ತಾ ಹೋಗ್ಬೇಕು. ಈ ಎರಡು ಗ್ಯಾಮಿಟ್ಸ್ ಕೂಡಿಸಿದ್ರೆ ಏನ್ ಬಂತು ಇಲ್ಲಿ ನಿಮಗೆ ಎರಡು ಗ್ಯಾಮಿಟ್ಸ್ ಕೂಡಿಸಿದ್ರೆ ಏನ್ ಬಂತು ಈ ಗ್ಯಾಮಿಟ್ ಇದನ್ನ ಕೂಡಿಸಿದಾಗ ಕ್ಯಾಪಿಟಲ್ ಆರ್ ವೆರಿ ಗುಡ್ ಕ್ಯಾಪಿಟಲ್ ಆರ್ ಬಂತು. ಹಾಗೇನೆ ಇದನ್ನ ಮತ್ತೆ ನೆಕ್ಸ್ಟ್ ಯಾವ್ದ್ರ ಜೊತೆ ಕೂಡಿಸ್ಬೇಕು
ಈ ಇದನ್ನ ಕ್ಯಾಪಿಟಲ್ ಆರ್ ನ ಸ್ಮಾಲ್ ಆರ್ ಜೊತೆ ಕೂಡಿಸ್ಬೇಕು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಯ್ತು, ಹೌದಾ? ಸೊ ಇಲ್ಲಿಗೂ ಇದಕ್ಕೂ ಗೊತ್ತಾಗತ್ತಾನೆ ನಿಮ್ಗೆ? ಗ್ಯಾಮೆಟ್ಸ್ ಕಾಂಬಿನೇಷನ್ ಹೆಂಗ್ ಇಲ್ಲೇ ಅಂತ, ಆಯ್ತಾ? ನೆಕ್ಸ್ಟ್ ಈ ಸ್ಮಾಲ್ ಆರ್ ಎಲ್ಲಿ ಕೂಡಿಸ್ಕೋಬೇಕು? ಜೊತೆ ಕೂಡಿಸ್ಕೋಬೇಕು ಅಲ್ವಾ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಹೌದಾ? ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಸ್ಮಾಲ್ ಆರ್ ಜೊತೆಗೆ ಕೂಡಿಸ್ಬೇಕು ಅಲ್ವಾ? ಸ್ಮಾಲ್ ಆರ್. ಸೊ ಹಾಗಿದ್ರೆ ಇಲ್ಲಿ ಏನಾಯ್ತು ನಿಮ್ಗೆ? ಇದು ಯಾವ್ದಿದು? ಕ್ಯಾಪಿಟಲ್ ಆರ್ ಅನ್ನೋದು ಏನದು? ಕ್ಯಾಪಿಟಲ್ ಆರ್ ರೆಡ್ ಫ್ಲವರ್ ಪ್ಲಾಂಟ್. ಅದೇನದೆ? ರೆಡ್ ಫ್ಲವರ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಏನದು? ರೆಡ್ ಫ್ಲವರ್, ಪಿಂಕ್. ನೋಡಿ ಮತ್ತೆ ನೆನ್ಪು ನೋಡ್ಕೋಬೇಕಲ್ಲ ಅಲ್ಲಿ ಏನಿದೆ ಅಂತ. ಪಿಂಕ್ ಫ್ಲವರ್. ಹಾಗೇನೆ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಏನಿದೆ? ಇದು ಪಿಂಕ್ ಫ್ಲವರ್. ಇದು ಕೂಡ ಪಿಂಕ್ ಫ್ಲವರ್, ಆಯ್ತಾ? ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಆರ್ ಇದೆಲ್ಲ, ಇದು ಯಾವುದು? ವೈಟ್ ಕಲರ್. ವೈಟ್ ಕಲರ್. ನಾವ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಕರೆಕ್ಟ್. ನಾವು ನೆನ್ಪಿಟ್ಕೊಂಡಿರ್ಬೇಕು. ನಾವು ಫಸ್ಟ್ ಪ್ಲಾಂಟ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅದು ಜಿನೋಟೈಪ್ ಏನಿದೆ ಅಂತ, ಅದು ಕಲರ್ ಏನಿದೆ, ಜಿನೋಟೈಪ್ ಏನಿದೆ ಅಂತ. ವೈಟ್ ಫ್ಲವರ್. ಸೊ ಈಗ ಎಣ್ಸ್ರಿ, ರೆಡ್ ಫ್ಲವರ್ ಎಷ್ಟಿದಾವೆ? ಒಂದಿದೆ. ಸೊ ರೆಡ್ ಫ್ಲವರ್ ಎಷ್ಟಿದೆ? ಒಂದಿದೆ. ಹಾಗೇನೆ ಪಿಂಕ್ ಫ್ಲವರ್ ಎಷ್ಟಿದಾವೆ? ರೆಡ್ ಫ್ಲವರ್ ಇದೆ. ಪಿಂಕ್ ಫ್ಲವರ್ ಎರಡಿದಾವೆ. ಹಾಗೇನೆ ವೈಟ್ ಫ್ಲವರ್ ಒಂದು. ಹಾಗಿದ್ರೆ ರೇಷಿಯೋ ಏನಾಯ್ತು ನಿಮ್ದು? ಇಲ್ಲಿ ರೇಷಿಯೋ ಏನಾಯ್ತು? ಇಲ್ಲಿ 1:2. ಹಾಗಾದ್ರೆ 1:2 ಅನ್ನೋದು ಏನದು? 1:2 ಅನ್ನೋದು ಏನದು? ವಾಟ್ ಇಟ್ ಈಸ್? 1:2 ಅನ್ನೋದು ಏನದು? Phenotypic as well as the genotypic ratio of the ಯಾವ್ದ್ರದ್ದು? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ನೆನ್ಪಿಟ್ಕೋಬೇಕು. ಏನಂತ ನೆನ್ಪಿಟ್ಕೋಬೇಕು? ಇಟ್ ಈಸ್ ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ದ ಫಿನೋಟೈಪಿಕ್ ಆಸ್ ವೆಲ್ ಆಸ್ ದಿ ಜಿನೋಟೈಪಿಕ್ ರೇಷಿಯೋ ಎರಡು ಸೇಮ್ ಇರುತ್ತೆ. ಅದೇನಪ್ಪಾ ಅಂತಂದ್ರೆ 1:2:1. ಅಂದ್ರೆ 1 ರೆಡ್ ಇರುತ್ತೆ, 2 ಪಿಂಕ್ ಇರುತ್ತೆ, 1 ವೈಟ್ ಇರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ತಿರಲ್ಲ? So what is the phenotypic ratio as well as the genotypic ratio of the ಏನಿದೆ ನಿಮ್ಗೆ ಯಾವ್ದ್ರದ್ದು? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಅರ್ಥ ಆಯ್ತೇನ್ರಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅರ್ಥ ಆಯ್ತಾ? ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು? ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನ್ ಮಾಡ್ಬೇಕು ನೀವು? ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? If the red flower plant crossed with the white flower plant, so in the F1 ಏನಾಯ್ತು ನಿಮ್ಗೆ? ಇಂಟರ್ಮೀಡಿಯೇಟ್ ಏನಾಯ್ತು ನಿಮ್ಗೆ? ಕ್ಯಾರೆಕ್ಟರ್ ಅಪಿಯರ್ಸ್. ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್, ಹೌದಾ? ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಪಿಂಕ್ ಕಲರ್ ಅಪಿಯರ್ಸ್ ಅಲ್ವಾ? ಸೊ ಹಿಯರ್ ಅಲ್ವಾ, ಬೋತ್ ದಿ ಕಲರ್ಸ್ ಆರ್ ನಾಟ್ ಡಾಮಿನೆಂಟ್. ಸೊ ಇಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ ನಾವು? ಬೋತ್ ದಿ ಕಲರ್. ಹಿಯರ್ ಬೋತ್ ಅಂದ್ರೆ ಏನು? ಯಾವುದು? ಹಿಯರ್ ರೆಡ್ ಅಂಡ್ ದಿ ವೈಟ್ ಕಲರ್ಸ್ ಆರ್ ನಾಟ್ ಡಾಮಿನೆಂಟ್. ಸೊ ಇಟ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅರ್ಥ ಆಯ್ತಾ? ಸೊ ಮೀನಿಂಗ್ ಏನಂದ್ರೆ, when the red flower is crossed with the white flower in the F1, intermediate character pink color appears. Here the red and the white colors are not dominant. So alva, so no, not dominant. So it is called as incomplete dominance. Idu adrad meaning aaytu. Next coming to your ಏನಾಯ್ತು ನಿಮ್ಗೆ ಇದ್ರದ್ದು ಸ್ಟೆಪ್ ಹೆಂಗ್ ಮಾಡ್ಬೇಕು ನೀವು? ನೆಕ್ಸ್ಟ್ ಸ್ಟೆಪ್ ಇದು ಮೀನಿಂಗ್ ಬರ್ರಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ನೀವು? ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಸಪೋಸ್ ಎಕ್ಸ್ಪ್ಲೈನ್ ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನ್ ಮಾಡ್ಬೇಕು ನೀವು? ನೆಕ್ಸ್ಟ್ ಸ್ಟೆಪ್ ಒಳಗೆ ವಾಟ್ ಯು ಹ್ಯಾವ್ ಟು ಡು? ವೆರಿ ಗುಡ್. ನೆಕ್ಸ್ಟ್ ಸ್ಟೆಪ್ ಒಳಗೆ ಮೀನಿಂಗ್ ಬರ್ದ್ರಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ದ ಮೀನಿಂಗ್ ಬರ್ದ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವ್ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಅಲ್ವಾ? ಸೊ ಏನಿದೆ ನಿಮ್ಗೆ ಅದ್ರದ್ದು ಬರಿಬೇಕು. ರೆಡ್ ಇದರಲ್ಲಿ ಪೇರೆಂಟ್ ಪ್ಲಾಂಟ್ ಏನು ಅಂತ. ಪೇರೆಂಟ್ ಪ್ಲಾಂಟ್ ಅಂದ್ರೆ ಏನದು? ರೆಡ್ ಫ್ಲವರ್ ಪ್ಲಾಂಟ್ crossed with the white flower plant. The inheritance is as follows. ಅಂದ್ರೆ ಈ ತರ ಇದೆ, ಅದು ಕ್ರಾಸ್ ಮಾಡಿದ್ದು ಈ ತರ ಇರುತ್ತೆ ಅಂತ ಮಾಡ್ತೀರಾ. ಸೊ ಆಮೇಲೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನೀವು? ಅದ್ರದ್ದು ಪೇರೆಂಟ್ ಪ್ಲಾಂಟ್ ಅಂತ ಬರ್ಕೋಬೇಕು. ಆ ಪೇರೆಂಟ್ ಪ್ಲಾಂಟ್ ಫಸ್ಟ್ ಏನ್ ಮಾಡ್ಬೇಕು? ಫಿನೋಟೈಪ್ ಬರಿಬೇಕು. ಫಿನೋಟೈಪ್ ಏನ್ ಬರಿಬೇಕು ನೀವು? ಫಿನೋಟೈಪ್ ಏನ್ ಬರಿಬೇಕು?
ಫಿನೋಟೈಪ್ ರೆಡ್ ಫ್ಲವರ್ ಅದೇ ವೆರಿ ಗುಡ್. ರೆಡ್ ಫ್ಲವರ್ ಪ್ಲಾಂಟ್ ಮತ್ತೆ ವೈಟ್ ಫ್ಲವರ್ ಪ್ಲಾಂಟ್. ಸೊ ಫಿನೋಟೈಪ್ ಏನಿದೆ, ಕಲರ್ ಹೇಳ್ಬೇಕು ಫಸ್ಟ್ ನೀವು. ಜೀನೋಟೈಪ್ ಅಂದಾಗ ನೀವು ಕ್ಯಾಪಿಟಲ್ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಅದ್ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಫಿನೋಟೈಪ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರು. ರೆಡ್ ಗೆ ಏನು ಜೀನೋಟೈಪ್ ಮಾಡ್ಬೇಕು ನೀವು? ರೆಡ್ ಜೀನೋಟೈಪ್ ಯಾವ್ದು? ಕ್ಯಾಪಿಟಲ್ ಆರ್. ಸೇಮ್ ಲೆಟರ್ ತಗೊಳ್ತೀವಿ ನಾವು, ರೆಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದ್ರದ್ದು ಮೊದಲನೇ ಅಕ್ಷರ ನಾವು ಇಟ್ಕೊಂಡಿದೀವಿ ಅಷ್ಟೇ. ಹಾಗೆ ಸೊ ಮೆಂಡಲಿನ ಪ್ರಕಾರ ಏನ್ ಮಾಡ್ತೀವಿ ನಾವು, ಅದರದ್ದೇ ಸೇಮ್ ಏನ್ ಮಾಡ್ತೀವಿ ನಾವು, ರಿಸೆಸಿವ್ ಅದನ್ನ. ಸೊ ಸ್ಮಾಲ್ ಆರ್ ತಗೊಳ್ತೀವಿ ಅಲ್ವಾ? ಸೊ ಕ್ಯಾಪಿಟಲ್ ಆರ್ ತಗೊಂಡಿದೀವಿ. ಇಲ್ಲಿ ವೈಟ್ ಏನ್ ಮಾಡ್ಬೇಕು ನಾವು? ಸ್ಮಾಲರ್ ಸ್ಮಾಲ್ ಆರ್ ಅಂತ ಮಾಡ್ಕೋಬೇಕು. ಯಾಕೆ ಗೊತ್ತಾಯ್ತಾ ಇವಾಗ? ರೆಡ್ ಅಂತ ನಾವು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ, ಇದು ರೆಡ್ ವೈಟ್ ಅನ್ನೋದು ಫಿನೋಟೈಪ್, ಇದು ಕಲರ್ ಇದು. ಸೊ ಅದ್ರ ಜೀನೋಟೈಪ್ ಕ್ಯಾಪಿಟಲ್ ಆರ್. ರೆಡ್ ಅಂದ್ರೆ ಕ್ಯಾಪಿಟಲ್ ಆರ್, ಫಸ್ಟ್ ಅಕ್ಷರ ಆರ್, ಅದಕ್ಕೆ ನಾವು ಕ್ಯಾಪಿಟಲ್ ಆರ್ ಅಂತ ಬರ್ಕೊಂಡ್ವಿ. ವೈಟ್ ಗೆ ಇದರದ್ದೇನೆ ಸ್ಮಾಲ್ ಲೆಟರ್ ತಗೊಂಡಿದೀವಿ ಅಷ್ಟೇ, ಆಯ್ತಾ? ಸೊ ಏನಾಯ್ತು ನಿಮ್ಗೆ, ಸ್ಮಾಲ್ ಆರ್ ಅಂತ. ಸೊ ಈ ತರ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಬೈಹಾಟ್ ಮಾಡೋದು ಬೇಡ, ಆಯ್ತಾ? ಓಕೆ, ಅರ್ಥ ಆಗ್ಬಿಟ್ರೆ ನೀವೇ ಸ್ವಂತಕ್ಕೆ ಮಾಡ್ಬೋದು ಅರ್ಥ ಮಾಡ್ಕೊಂಡ್ರೆ. ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು? ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕು ನೀವು? ಇಲ್ಲಿ ಬಂದಿದ್ದು F1 ಏನಾಗಿತ್ತು? ಸೊ ಏನಾಯ್ತು, ನೀವು ಅದ್ರದ್ದು ಗ್ಯಾಮಿಟ್ಸ್ ಮಾಡ್ಕೊಳ್ಬೇಕು. ವೆರಿ ಗುಡ್. ಸೊ ನೆಕ್ಸ್ಟ್ ಗ್ಯಾಮಿಟ್ ಏನ್ ಬಂದಿದೆ ಅಲ್ಲಿ? ಗ್ಯಾಮಿಟ್ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಆರ್ ಒಂದ್ ಗ್ಯಾಮಿಟ್ಸ್, ಹಾಗೆ ಸ್ಮಾಲ್ ಆರ್ ಒಂದು ಗ್ಯಾಮಿಟ್. ಇವೆರಡು ಕೂಡಿಸಿದ್ರಿ, F1 ಬಂತು. ಅದೇನಾಗಿತ್ತು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿತ್ತು. ಅದರದ್ದು ಇದು ಜೀನೋಟೈಪ್. ಹಾಗಿದ್ರೆ ಫಿನೋಟೈಪ್ ಏನ್ ಇದ್ರದ್ದು? ಇದ್ರದ್ದು ಫಿನೋಟೈಪ್ ಏನು? ಪಿಂಕ್ ಫ್ಲವರ್ ಪ್ಲಾಂಟ್, ಪಿಂಕ್ ಕಲರ್ ಇದ್ರದ್ದು ಜೀನೋಟೈಪ್. ಇದು ಫಿನೋಟೈಪ್, ಪಿಂಕ್ ಅನ್ನೋದು. ಅದ್ರದ್ದು ಜೀನೋಟೈಪ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ರೆಡ್ ಇದೆ, ಅದ್ರೊಳಗೆ ವೈಟ್ ಇದೆ, ಕೂಡಿಸ್ಕೊಂಡಿದ್ದು ಕಲರ್ ಪಿಂಕ್ ಅಂತ ಬಂತು, ಇಂಟರ್ಮೀಡಿಯೇಟ್ ಕಲರ್. ಸೊ ಈಗ ನೆಕ್ಸ್ಟ್ ಈಗ ನಾವು ಕೂಡಿಸಿದಾಗ, ಸೊ ಇದನ್ನೇ ಸೆಲ್ಫ್ ಕ್ರಾಸ್ ಮಾಡಿದಾಗ F1 ನಲ್ಲಿ ಏನ್ ಬಂತು ನಿಮ್ಗೆ? ರೆಡ್ ಕಲರ್ ಫ್ಲವರ್ ಪ್ಲಾಂಟ್ ಬಂತು. ರೆಡ್ ಎಷ್ಟಿತ್ತು ಅದ್ರೊಳಗೆ? ರೆಡ್ ಎಷ್ಟಿತ್ತು? ಪಿಂಕ್ ಎಷ್ಟಿತ್ತು? ವೈಟ್ ಎಷ್ಟಿತ್ತು? ರೆಡ್ ಎಷ್ಟಿತ್ತು? F1 ಕ್ರಾಸ್ ಮಾಡಿದ್ವಿ ನಾವು. ಎಷ್ಟು ಬಂತು? ರೆಡ್ ಎಷ್ಟು ಬಂದಿತ್ತು? ರೆಡ್ ಕಲರ್ ಫ್ಲವರ್ ಎಷ್ಟಿದ್ವು? ಒಂದಿತ್ತು. ಪಿಂಕ್ ಕಲರ್ ಫ್ಲವರ್ ಎಷ್ಟಿದ್ವು? ಪಿಂಕ್ ಕಲರ್ ಫ್ಲವರ್ 2 ಇತ್ತು. ಹಾಗೇನೆ ವೈಟ್ ಕಲರ್ ಫ್ಲವರ್ ಎಷ್ಟಿತ್ತು? ಸೊ 1:1. ಸೊ ದಟ್ ಈಸ್ ಏನೈತೆ? ಹೌದಾ? ಹಲೋ, ಸೊ 1:2 ಅನ್ನೋದು ಏನದು? ದಟ್ ಈಸ್ ದಿ ಫಿನೋಟೈಪಿಕ್ ಆಸ್ ವೆಲ್ ಆಸ್ ದಿ ಜೀನೋಟೈಪಿಕ್ ರೇಷಿಯೋ ಆಫ್ ದಿ ಯಾವ್ದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರೀತೀವಿ. ಇದು ಅರ್ಥ ಆಯ್ತಾ ಈಗ? ಸೊ ಯಾರ ಮಾತಾಡ್ತಾ ಇದ್ದೀರಿ ಕ್ಲಾಸ್ ಇದ್ದಾಗ? ಯಾರು ಬೇರೆ ಮಾತಾಡಂಗಿಲ್ಲ, ಆಯ್ತಾ? ಅವಕಾಶ್. ಸೊ ನಿಮ್ ರೆಸ್ಪಾನ್ಸ್ ಕ್ಲಾಸ್ ಅಲ್ಲೇ ಇರ್ಬೇಕು, ಬೇರೆ ಯಾರ ಮಾತಾಡಂಗಿಲ್ಲ. ಸೊ ಅರ್ಥ ಆಯ್ತಾ ಇವಾಗ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೇನು, ಇದಂದ್ರೇನು ಅಂತ. ಸೊ ನಿಮ್ಗೆ ನೆಕ್ಸ್ಟ್ ಇದೊಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕಾಗಿತ್ತು. ಸೊ ಏನಿದೆ ನಿಮ್ಗೆ ಕಮಿಂಗ್ ಟು ಯುವರ್ ಏನಿದೆ ಮೋನೋಹೈಬ್ರಿಡ್ ಕ್ರಾಸ್. ಸೊ ಮೋನೋಹೈಬ್ರಿಡ್ ಕ್ರಾಸ್ ಒಳಗೆ ನಾವೇನ್ ಮಾಡ್ತೀವಿ? ಸೊ ಅದ್ರದ್ದು ಇದು ಇದ್ದಾಗ ಸೊ ಏನಾಯ್ತು, ನಾವೇನ್ ಮಾಡ್ತಾ ಹೋಗ್ತೀವಿ F1 ಪ್ಲಾಂಟ್ಸ್ ಅನ್ನ. ಸೊ ಏನ್ ಬಂದಿತ್ತು ನಿಮ್ಗೆ? F1 ಪ್ಲಾಂಟ್ ಕ್ಯಾಪಿಟಲ್ T ಸ್ಮಾಲ್ ಟಿ ಅಲ್ಲೇನ್ರಿ? ಅದು F1 ಪ್ಲಾಂಟ್, ಟಾಲ್ ಪ್ಲಾಂಟ್, ಡಾರ್ಫ್ ಪ್ಲಾಂಟ್ ಕ್ರಾಸ್ ಮಾಡಿದಾಗ ಮೋನೋಹೈಬ್ರಿಡ್ ಕ್ರಾಸ್ ನೆನ್ಪ್ ಮಾಡ್ಕೊಳ್ಳಿ ಸ್ವಲ್ಪ, ಅದೇನ್ರಿ? ಸೊ ಇನ್ ಕೇಸ್ ಆಫ್ ದಿ ಮೋನೋಹೈಬ್ರಿಡ್ ಕ್ರಾಸ್, ಹೌದಾ, ನಾವೇನ್ ಮಾಡಿದ್ವಿ ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ? ಟಾಲ್ ಪ್ಲಾಂಟ್ ತಗೊಂಡಿದ್ವಿ, ಡಾರ್ಫ್ ಪ್ಲಾಂಟ್ ತಗೊಂಡಿದ್ವಿ ಅಲ್ಲೇನ್ರಿ? ಸೊ ಎರಡು ಕ್ರಾಸ್ ಮಾಡಿದ್ವಿ, ಬಂದಿದ್ದು ಏನಾಗಿತ್ತು ನಿಮ್ಗೆ? ಎಲ್ಲ ಟಾಲ್ ಪ್ಲಾಂಟೇ ಇತ್ತು, ಕ್ಯಾಪಿಟಲ್ T ಸ್ಮಾಲ್ ಟಿ ಇರುವಂತ ಟಾಲ್ ಪ್ಲಾಂಟೇ ಇತ್ತು. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ ಈ ಪ್ಲಾಂಟ್ ನ F1, ಯಾಕಂದ್ರೆ ನಮ್ಗೆ 2 ಕ್ಯಾರೆಕ್ಟರ್ಸ್ ಇರೋ ಈ ಪ್ಲಾಂಟ್ ಬಂದ್ಬಿಡ್ತಲ್ಲ ಹೈಬ್ರಿಡ್. ಸೊ ನಮ್ಗೆ ಏನಾಗಿದೆ, ನಮ್ಗೆ ಇದು 2 ಪ್ಲಾಂಟ್ಸ್ 2 ಕ್ಯಾರೆಕ್ಟರ್ಸ್ ಒಂದ್ ಪ್ಲಾಂಟ್ ಅಲ್ಲಿ ಕೂಡಿಸ್ಬಿಟ್ಟಿದೀವಲ್ಲ. ಸೊ ಇದನ್ನ ಉಪಯೋಗಿಸ್ಕೊಂಡೆ ನಿಮ್ಗೆಲ್ಲಾ ಬೆಳೆಗಳಲ್ಲಿ ಏನ್ ಬೀಜಗಳನ್ನ ಉತ್ಪಾದನೆ ಮಾಡ್ತಿದಲ್ಲ, ಸೊ ಇದೇ ಪ್ಲಾಂಟ್ ಈ ಟೆಕ್ನಿಕ್ ನೇ ಯೂಸ್ ಮಾಡ್ಕೊಂಡು. ಸೊ ನಮ್ಗೆ ಯಾವ ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅವೆರಡನ್ನ ಅದ್ರದ್ದೇ ಪೋಲನ್ ಗ್ರೈನ್ಸ್ ಅನ್ನ ತಗೊಂಡು ಅದಕ್ಕೆ ಕೂಡಿಸ್ಕೊಂಡು ಒಳ್ಳೊಳ್ಳೆ ಒಂದ್ ತಳಿಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಹೈಬ್ರಿಡ್ ಪ್ಲಾಂಟ್ ಬಂತಲ್ವಾ ನಮ್ಗೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ರು, ಇದನ್ನೇ ನಾವು ಅವ್ರಿಗೆ ಇವಾಗ ಇದನ್ನೇ ನಾವು ಬೆಳಿತಾ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಸುಮಾರು ಕಾಲಗಳ ಕಾಲ ಬೆಳ್ಕೊಂತ ಹೋಗ್ತೀವಿ, 4-5 ವರ್ಷ ಬೆಳೆದ್ವಿ ಅಂತ ಇಟ್ಕೊಳ್ಳೋಣ. ಸಪೋಸ್ ಅವಾಗ ಏನಾದ್ರೂ ನಮ್ಗೆ ಇಳುವರಿ ಕಡಿಮೆ ಆಯ್ತಪ್ಪ ಈ ಪ್ಲಾಂಟ್ ಒಳಗೆ, ಆಯ್ತಾ? ಈ ಹೈಬ್ರಿಡ್ ಒಳಗೆ ನಾವೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಈ ಹೈಬ್ರಿಡ್ ಪ್ಲಾಂಟ್ ಒಳಗೆ ಏನಾಯ್ತು, ಸ್ವಲ್ಪ ನಮ್ಗೆ ಏನಾದ್ರು ಇಳುವರಿ ಕಡಿಮೆ ಆಯ್ತು ಅಂತಂದ್ರೆ ನಾವೇನ್ ಮಾಡ್ತಾರೆ ಹೇಗೆ ಅವಾಗ, ಸೊ ಅದ್ರದ್ದು ಇದನ್ನ ಪುನಃ ಇದು ಒರಿಜಿನಲ್ ಕ್ಯಾರೆಕ್ಟರ್ ಅದಕ್ಕೆ ಬರ್ಬೇಕು.
ಸೊ ಅದಕ್ಕೆ ಅದನ್ನ ಸ್ಟ್ರಾಂಗ್ ಮಾಡೋದು. ಹೈಬ್ರಿಡ್ ಅನ್ನ ಏನ್ ಮಾಡ್ಬೇಕು, ಇನ್ ಆರ್ಡರ್ ಟು ಮೇಕ್ ಇಟ್ ಸ್ಟ್ರಾಂಗ್. ಸೊ F1 ಹೈಬ್ರಿಡ್ಸ್ ಏನಾದ್ರೂ ನಾವು ಬೆಳೀತಾ ಬೆಳೀತಾ ಹೋದಾಗೆ ಅದರದ್ದು ಏನಿದೆ, ಅದರದ್ದು ಸ್ಟ್ರೆಂತ್ ಕಡಿಮೆ ಆಗ್ತಪ್ಪ ಅಂತಂದ್ರೆ ಅದನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಪುನಃ ಅದು ಒರಿಜಿನಲ್ ಕ್ಯಾರೆಕ್ಟರ್ ತರ್ಲಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇವನ್ F1 ಹೈಬ್ರಿಡ್ ಅನ್ನ ಏನ್ ಮಾಡ್ತಾರೆ, ಅದರದ್ದು ಯಾವುದೇ ಎರಡು ಪೇರೆಂಟ್ಸ್ ಜೊತೆಗೆ ಕ್ರಾಸ್ ಮಾಡುವಂಥದ್ದು. ಇದು ಟಾಲ್ ಪ್ಲಾಂಟ್ ಜೊತೆಗಾರ ಆಯ್ತು ಅಥವಾ ಡ್ವಾರ್ಫ್ ಪ್ಲಾಂಟ್ ಜೊತೆಗಾರ ಆಯ್ತು. ಸೊ ಅದನ್ನ ಏನ್ ಮಾಡೋದು, F1 ಹೈಬ್ರಿಡ್ ಅನ್ನ ಸೊ ನಾವೇನ್ ಮಾಡೋದು, ಸೊ ಇದ್ರಲ್ಲಿಗೆ ಇಟ್ ಈಸ್ ಕ್ರಾಸ್ಡ್ ವಿತ್ ದಿ ಏನಿದೆ ನಿಮ್ಗೆ ಇದು F1 ಸಾರಿ ಅದರದ್ದು ಪೇರೆಂಟ್ ಪ್ಲಾಂಟ್ಸ್. ಸೊ ಪೇರೆಂಟ್ ಪ್ಲಾಂಟ್ಸ್ ಎನಿ ಒನ್ ಪೇರೆಂಟ್ ಪ್ಲಾಂಟ್ಸ್. ಸೊ ಯಾವ್ದಾರ ಆಗಿದೆ ಪೇರೆಂಟ್, ಟಾಲ್ ಪ್ಲಾಂಟರ್ ಆಗಿರ್ಬೋದು, ಡ್ವಾರ್ಫ್ ಪ್ಲಾಂಟ್ ಜೊತೆಗಾರ ಕ್ರಾಸ್ ಮಾಡಿ ಮತ್ತೆ ಪುನಃ ಅದು ಒರಿಜಿನಲ್ ಕ್ಯಾರೆಕ್ಟರ್ನ ನಾವು ಬರೋ ಹಾಗೆ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನ್ ಹೇಳ್ತೀವಿ ನಾವು ಅದನ್ನ ಇಟ್ ಈಸ್ ಕಾಲ್ಡ್ ಆಸ್ ಬ್ಯಾಕ್ ಕ್ರಾಸ್ ಅಂತ ಹೇಳ್ಕೊಳ್ತೀವಿ. ಸೊ ಇದೇನಿದೆ ನಿಮ್ಗೆ ಬ್ಯಾಕ್ ಕ್ರಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇದು F1 hybrids are in the monohybrid class. The F1 hybrids are crossed with the ಏನಿದೆ ಇದ್ರೆ its parent plants ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ as ಏನಂತ ಕರಿತೀವಿ ನಾವು ಅದನ್ನ ಬ್ಯಾಕ್ ಕ್ರಾಸ್. ಬ್ಯಾಕ್ ಕ್ರಾಸ್ ಅಂದ್ರೆ ಗೊತ್ತಾಯ್ತಾ ಈಗ? ಸೊ ಬ್ಯಾಕ್ ಕ್ರಾಸ್ ಅಂತಂದ್ರೆ ಏನು ಅಂತಂದ್ರೆ, ಸೊ ನಾವು ಮೊನೋಹೈಬ್ರಿಡ್ ಕ್ರಾಸ್, ಇನ್ ಮೊನೋಹೈಬ್ರಿಡ್ ಕ್ರಾಸ್ ವಾಟ್ ಈಸ್ ಬ್ಯಾಕ್ ಕ್ರಾಸ್ ಅಂತಂದ್ರೆ, ಬ್ಯಾಕ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಮತ್ತೆ ಪುನಃ ಅದ್ರ ಪೇರೆಂಟ್ಸ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡೋದಂತೆ. ಬ್ಯಾಕ್ ಅಂದ್ರೆ ಹೊಳ್ಳೆ ಹೋಗಿ ಮಾಡ್ತೀರಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಬ್ಯಾಕ್ ಕ್ರಾಸ್ ಅಂತ ಕರಿತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಏನಿದೆ ಇನ್ ದಿ ಮೊನೋಹೈಬ್ರಿಡ್ ಕ್ರಾಸ್, ಇನ್ ಮೊನೋಹೈಬ್ರಿಡ್ ಕ್ರಾಸ್ ಸೊ F1 ಪ್ಲಾಂಟ್ಸ್ ಏನಿದೆ ನಿಮ್ಗೆ ಅಲ್ವಾ. ಸೊ ಇದು F1 ಹೈಬ್ರಿಡ್ಸ್ ಬ್ಯಾಕ್ ಕ್ರಾಸ್ಡ್ ವಿತ್ ಇಟ್ಸ್ ಪೇರೆಂಟ್ಸ್, ಎನಿ ಒನ್ ಪೇರೆಂಟ್ಸ್ ಬ್ಯಾಕ್ ಕ್ರಾಸ್ಡ್ ವಿತ್ ದಿ, ಅಂದ್ರೆ ಬ್ಯಾಕ್ ಕ್ರಾಸ್ ಅಂದ್ರೆ ನೀವು ಹೇಳಿದ್ನಲ್ಲ, ಸೊ ಅದು ಪೇರೆಂಟ್ ಪ್ಲಾಂಟ್ ಜೊತೆಗೆ ಅದನ್ನ ಕ್ರಾಸ್ ಮಾಡೋದು. ಟಾಲ್ ಪ್ಲಾಂಟ್ ಜೊತೆಗಾರ ಆಯ್ತು, ಡ್ವಾರ್ಫ್ ಪ್ಲಾಂಟ್ ಜೊತೆಗಾರ. ಸೊ ಅವಾಗ ಆಗೋದ್ರಿಂದ ಏನಾಗುತ್ತೆ, ಇಟ್ ಮೇಕ್ಸ್ ದಿ ಹೈಬ್ರಿಡ್ಸ್ ಸ್ಟ್ರಾಂಗ್. ಏನ್ ಮಾಡುತ್ತೆ, ಅಂಡ್ ಆಲ್ಸೋ ಇಟ್ ಗೆಟ್ಸ್ ಇಟ್ಸ್ ಒರಿಜಿನಲ್ ಕ್ಯಾರೆಕ್ಟರ್. ಸೊ ಅದ್ರದ್ದು ಒರಿಜಿನಲ್ ಕ್ಯಾರೆಕ್ಟರ್ ಏನ್ ಮೊದಲು ಸೆಲೆಕ್ಟ್ ಮಾಡ್ಕೊಂಡಾಗ ಬಂದಿರುತ್ತೋ ಅದೇ ಕ್ಯಾರೆಕ್ಟರ್ ಅದರೊಳಗೆ ಅದು ಪುನಃ ಏನ್ ಮಾಡುತ್ತೆ, ಇಟ್ ರಿಗೈನ್ಸ್ ದಿ ಒರಿಜಿನಲ್. ಸೊ ಅದು ಪುನಃ ಅಂತ ಪಡ್ಕೊಂಡ್ಬಿಡುತ್ತೆ ಆ ಕ್ಯಾರೆಕ್ಟರ್ನೇ. ಸೊ ದಟ್ ಈಸ್ ಕಳಿಸಿ. ಸೊ ಏನಾದ್ರೂ ಇದು ವೀಕ್ ಹಾಕೊಳ್ತಾ ಬಂತು ಅಂದ್ರೆ F1 ಹೈಬ್ರಿಡ್ಸ್ ನಾವು ಬೆಳೀತಾ 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 ಹೋಗ್ತೀವಿ, ಅದೇ ಬೀಜ ತಗೊಳ್ತೀವಿ, ಬೆಳಿತೀವಿ, ಬೀಜ ತಗೊಳ್ತೀವಿ, ಬೆಳಿತೀವಿ. ಸೊ ಅದೇನಾಗ್ಬಿಡುತ್ತೆ, ಅದ್ರ ಕ್ಯಾರೆಕ್ಟರ್ಸ್ ಏನಾದ್ರು ಕಡಿಮೆ ಆಯ್ತಪ್ಪ ಅಂತಂದ್ರೆ ಪುನಃ ಅದ್ರ ಕ್ಯಾರೆಕ್ಟರ್ಸ್ ಅದಕ್ಕೆ ಬರೋಕ್ ಮಾಡಂಗೆ ಏನ್ ಮಾಡ್ತಾರೆ, ಅದನ್ನ ಅದ್ರ ಪೇರೆಂಟ್ ಪ್ಲಾಂಟ್ ಏನಿರುತ್ತಲ್ಲ, ಟಾಲರ್ ಆಯ್ತು, ಡ್ವಾರ್ಫರ್ ಆಯ್ತು, ಅದ್ರ ಜೊತೆಗೆ ಮತ್ತೆ ಪುನಃ ಕ್ರಾಸ್ ಮಾಡಿದಾಗ ಪುನಃ ಏನಾಗುತ್ತೆ, ಅದ್ರದ್ದು ಒರಿಜಿನಲ್ ಕ್ಯಾರೆಕ್ಟರ್ಗೆ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸೊ ಏನಿದೆ ಬ್ಯಾಕ್ ಕ್ರಾಸ್ ಇಸ್ ಮೇನ್ಲಿ ಫಾರ್ ದಿ ಏನಿದೆ ಇನ್ ಆರ್ಡರ್ ಟು ಮೇಕ್ ದಿ F1 ಹೈಬ್ರಿಡ್ಸ್ ಸ್ಟ್ರಾಂಗ್. ಸೊ ಯಾಕೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ನಮ್ಗೆ ಇವಾಗ ಇದೊಂದು ಗೊತ್ತಾಯ್ತು. ಬ್ಯಾಕ್ ಕ್ರಾಸ್ ಅಂದ್ರೆ ಗೊತ್ತಾಯ್ತಾ? ಬ್ಯಾಕ್ ಕ್ರಾಸ್ ಅಂದ್ರೆ ಏನು, ದ F1 ಹೈಬ್ರಿಡ್ಸ್ ಆರ್ ಬ್ಯಾಕ್ ಕ್ರಾಸ್ಡ್ ವಿತ್ ಎನಿ ಒನ್ ಪೇರೆಂಟ್ ಪ್ಲಾಂಟ್ಸ್. ಏನ್ರಿ ಅರ್ಥ ಆಯ್ತೇನ್ರಿ ಬ್ಯಾಕ್ ಕ್ರಾಸ್ ಅಂದ್ರೆ? ಬ್ಯಾಕ್ ಕ್ರಾಸ್ ಗೊತ್ತಾಯ್ತಾ? ಇನ್ ಮೊನೋ ಹೈಬ್ರಿಡ್ ಕ್ರಾಸ್ ಏನಂತ ಹೇಳ್ತೀವಿ ನಾವು, ದ F1 hybrids are back crossed with its parents. So ಏನಿದೆ ನಿಮಗೆ with its parent plant. For what ಅಂದ್ರೆ ಟು ಮೇಕ್ ಇಟ್ ಸ್ಟ್ರಾಂಗ್. ಯಾಕೆ ಏನಕ್ಕೆ ಅದು ಯಾಕೆ ಮಾಡ್ತೇವೆ ಅಂತಂದ್ರೆ ಪೇರೆಂಟ್ ಪ್ಲಾಂಟ್ ಜೊತೆಗೆ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದ್ರೆ ಟು ಮೇಕ್ ದಿ ಹೈಬ್ರಿಡ್ F1 ಹೈಬ್ರಿಡ್ ಸ್ಟ್ರಾಂಗ್, ಅದನ್ನ ಸ್ಟ್ರಾಂಗ್ ಮಾಡಕ್ಕೆ ಮಾಡ್ತೇವೆ. ಗೊತ್ತಾಯ್ತು? ಅರ್ಥ ಆಯ್ತಾ ಈಗ? ಸೊ ದಟ್ ಈಸ್ ದಿ ಏನಿದೆ ಬ್ಯಾಕ್ ಕ್ರಾಸ್ ಅಂದ್ರೆ ಅರ್ಥ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ನಮ್ಗೆ ಅಬೌಟ್ ದಿ ಟೆಸ್ಟ್ ಕ್ರಾಸ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಅದ್ರೊಳಗೆ ನಾವು F1 ಹೈಬ್ರಿಡ್ ಬಂದಿರುತ್ತಲ್ಲ, ಅದು ಪ್ಯೂರ್ ಅಥವಾ ಹೈಬ್ರಿಡ್, ಅದ್ರದ್ದು ಜೀನೋಟೈಪ್ ಏನಿದೆ ಪ್ಯೂರ್ ಅಥವಾ ಹೈಬ್ರಿಡ್ ಅಂತ ನೋಡ್ಕೊಳಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದ್ರದ್ದು ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡ್ತೀವಿ. ಸೊ ಏನಿದೆ ನಿಮ್ಗೆ, ಸೊ ಇವೆರಡು ನೆನ್ಪಿಟ್ಕೊಳ್ಳಿ. ದ ಟೆಸ್ಟ್ ಕ್ರಾಸ್ ಈಸ್ ಅಲ್ವಾ. ಸೊ ಏನಿದೆ ನಿಮ್ಗೆ ದ F1 ಹೈಬ್ರಿಡ್ ಇನ್ ದಿ ಮೊನೋ ಹೈಬ್ರಿಡ್ ಕ್ರಾಸ್, ದಿ F1 ಹೈಬ್ರಿಡ್ ಏನದಲ್ಲ, ಸೊ ದಟ್ ಈಸ್ ದಿ ಏನಿದೆ ನಿಮ್ಗೆ, ಸೊ ಇಟ್ ಈಸ್ ಹೋಮೋಸೈಗಸ್ ಅಥವಾ ಹೆಟ್ರೋಸೈಗಸ್, ಹೋಮೋಸೈಗಸ್ ಅಥವಾ ಹೆಟ್ರೋಸೈಗಸ್ ಅಂತ ನೋಡ್ಕೊಳಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ದ F1 ಹೈಬ್ರಿಡ್ಸ್ ಆರ್ ಏನಿದೆ ನಿಮ್ಗೆ ಬ್ಯಾಕ್ ಕ್ರಾಸ್ಡ್. ದ F1 ಹೈಬ್ರಿಡ್ಸ್ ಆರ್ ಕ್ರಾಸ್ಡ್ ವಿತ್ ಏನಿದೆ ನಿಮ್ಗೆ, ಕ್ರಾಸ್ಡ್ ವಿತ್ ಯಾವ್ದ್ರ ಜೊತೆಗೆ, ವಿತ್ ಇಟ್ಸ್ ರಿಸೆಸಿವ್ ಪೇರೆಂಟ್ಸ್. ರಿಸೆಸಿವ್ ಪೇರೆಂಟ್ ಯಾರಿಲ್ಲಿ ನಿಮ್ಗೆ ಮೊನೋ ಹೈಬ್ರಿಡ್ ಕ್ರಾಸ್ ಒಳಗೆ? ರಿಸೆಸಿವ್ ಪೇರೆಂಟ್ ಯಾವುದು? F1 ಏನಿದೆ ಕಾಂಬಿನೇಷನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಇದ್ರದ್ದು ಏನಿದೆ ನಿಮ್ಗೆ ರಿಸೆಸಿವ್ ಕ್ಯಾರೆಕ್ಟರ್, ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವ್ದು ಇದ್ರೊಳಗೆ? ಇದ್ರ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವ್ದು?
ಕ್ಯಾಪಿಟಲ್ ಟಿ ಇಸ್ ದಿ ಡಾಮಿನೆಂಟ್ ಕ್ಯಾರೆಕ್ಟರ್, ಸ್ಮಾಲ್ ಟಿ ಇಸ್ ದಿ ರಿಸೆಸಿವ್ ಕ್ಯಾರೆಕ್ಟರ್. ಹಾಗಿದ್ರೆ ನಿಮ್ ಪೇರೆಂಟ್ ಪ್ಲಾಂಟ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ರಿ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಪ್ಲಾಂಟ್ ಅಲ್ವಾ? ಸೊ ಏನ್ ಮಾಡ್ತೀವಿ ನಾವು ಟೆಸ್ಟ್ ಕ್ಲಾಸ್ ಒಳಗೆ? ಏನ್ ಮಾಡ್ತೀವಿ ನಾವು? F1 ಹೈಬ್ರಿಡ್ಸ್ ಅನ್ನ ನಾವೇನ್ ಮಾಡ್ತೀವಿ? ರಿಸೆಸಿವ್ ಕ್ಯಾರೆಟ್ಸ್ ಜೊತೆಗೆ, ಹೌದಾ? ಸೊ ರಿಸೆಸಿವ್ ಪೇರೆಂಟ್ ಜೊತೆಗೆ ಇದು ಬರ್ತಾ ನೋಡಿ. ಹಲೋ, ಸೊ ಎಲ್ಲ ಏನು ಡಿಸ್ಟರ್ಬೆನ್ಸ್ ಇದೆ ನೋಡಿ. ಸೊ ಏನಿದೆ ನಿಮ್ಗೆ? ಸೊ ಟೆಸ್ಟ್ ಕ್ರಾಸ್ ಅಂತಂದ್ರೇನು? ವೆನ್ ದಿ F1 hybrids are crossed with its recessive parents. ರಿಸೆಸಿವ್ ಪೇರೆಂಟ್ಸ್ ಅಂದ್ರೆ ಏನು? ಇಲ್ಲಿ ಸ್ಮಾಲ್ ಟಿ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಟೆಸ್ಟ್ ಕ್ರಾಸ್ ಒಳಗೆ? ಸೊ ಅದು ಹೋಮೋಸೈಗಸು ಹೆಟ್ರೋಸೈಗಸು ಅಂತ ನೋಡ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಅದನ್ನ ಕ್ರಾಸ್ ಮಾಡ್ತೀವಿ. ಸಪೋಸ್ ಏನಾಯ್ತು ನಮ್ಗೆ ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವೇನ್ ಮಾಡಿದ್ವಿ? ನಮ್ದು F1 ಹೈಬ್ರಿಡ್ ಏನಿದೆ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಇದು ಹೋಮೋಸೈಗಸು ಹೆಟ್ರೋಸೈಗಸು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಮ್ಗೆ ಏನು ಗೊತ್ತಿದೆ? ಟಾಲ್ ಪ್ಲಾಂಟ್ ಅಂತ ಅಷ್ಟೇ ಗೊತ್ತಿದೆ, ಆಯ್ತಾ? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಅದ್ರದ್ದು F1 ಹೈಬ್ರಿಡ್ ಏನಿದೆ ನಿಮ್ಗೆ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಇದನ್ನ ಅದು ಕರೆಕ್ಟ್ ಆಗಿ ನೋಡ್ಕೊಳಕ್ಕೆ, ಹೌದಾ ಅಲ್ವಾ ಅಂತ ನಾವು ನೋಡ್ಕೊಳಕ್ಕೆ. ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅಲ್ಲಿ ನೀವೇನ್ ಮಾಡ್ತೀರಿ? ನೀವು ಇದನ್ನ ಎನಿ ಗೇನ್ ಕ್ರಾಸ್ಡ್ ವಿತ್ ದಿ. ಸೊ ಇಲ್ಲಿ ಏನಾಯ್ತು? ನಿಮ್ ಗ್ಯಾಮಿಟ್ಸ್ 2 ಗ್ಯಾಮಿಟ್ ಫಾರ್ಮೇಶನ್ ಆಗುತ್ತೆ ಅಲ್ವಾ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಹಾಗೆ ಇಲ್ಲಿ ಏನಾಯ್ತು? ಸ್ಮಾಲ್ ಟಿ 1 ಗ್ಯಾಮಿಟ್ಸ್ ಫಾರ್ಮೇಶನ್. ಸೊ ದಟ್ ಇಸ್ ದಿ ಹೀಗೆ ಬರ್ಕೊಂಡ್ರು ಸೇಮೇ ಕಾಮನ್ ಅಲ್ಲ. ಸೊ ಏನ್ ಮಾಡ್ತೀರಿ ನೀವು? ಇದನ್ನ ಕೂಡಿಸ್ಕೊಳ್ತಾ ಹೋಗ್ತೀರಿ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಹೌದಾ? ಸೊ ಏನಾಯ್ತು ನಿಮ್ಗೆ? ಸ್ಮಾಲ್ ಟಿ, ಹೌದಲ್ರಿ? ಹೌದಿಲ್ಲ? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ 1 ಬಂತು, ಹೀಗೆ ಸ್ಮಾಲ್ ಟಿ 1. ಸೊ ಏನಾಯ್ತು ನಿಮ್ಗೆ? ಇದರಲ್ಲಿ 1:1 ರೇಷಿಯೋದೊಳಗೆ ಬಂದಿದೆ, ಹೌದಾ? ಸೊ 1:1 ರೇಷಿಯೋ. ಒಂದೇನಿದೆ? ಹೈಬ್ರಿಡ್ ಇದೆ. ಒಂದು ಏನಿದೆ ನಿಮ್ಗೆ? ರಿಸೆಸಿವ್ ಕ್ಯಾರೆಕ್ಟರ್ಸ್ ಅದು ತೋರಿಸ್ಕೊಟ್ಬಿಡುತ್ತೆ. ಸೊ ಇದು ಹೋಮೋಸೈಗಸೋ ಹೆಟ್ರೋಸೈಗಸೋ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದರಿಂದ ದಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ನಾವು ಅದನ್ನ ಟೆಸ್ಟ್ ಕ್ರಾಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಆರ್ಡರ್ ಟು ಟೆಸ್ಟ್ ಕ್ರಾಸ್ ಯಾಕೆ ಮಾಡ್ತೀವಿ ಅಂತಂದ್ರೆ, ದ ಹೈಬ್ರಿಡ್ ಏನಿದೆ ಇದು ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತ ನೋಡ್ಕೊಳಕೋಸ್ಕರ ಅದನ್ನ ಟೆಸ್ಟ್ ಕ್ರಾಸ್ ಅನ್ನ ಮಾಡ್ತೀವಿ. ಸೊ ಟೆಸ್ಟ್ ಕ್ರಾಸ್ ರೇಷಿಯೋ ಏನಿರುತ್ತೆ? ಆಲ್ವೇಸ್ 1:1 ಸೇಮ್ ರೇಷಿಯೋನೇ ಇರುತ್ತೆ. ಸೊ ಬ್ಯಾಕ್ ಕ್ರಾಸ್ ಯಾಕೆ ಮಾಡ್ತೀವಿ ಅಂತ ಅಂದ್ರೆ ಏನಿದೆ ನಿಮ್ಗೆ ಅಬೌಟ್ ದಿ ಬ್ಯಾಕ್ ಕ್ರಾಸ್ ಯಾಕೆ ಮಾಡ್ತೇವೆ ನಾವು? ಬ್ಯಾಕ್ ಕ್ರಾಸ್ ಯಾಕೆ ಮಾಡ್ತೇವೆ? ಸೊ ಅದನ್ನೇ ಬಿಟ್ಕೋಬೇಕು. ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅಂಡ್ ವಾಟ್ ಈಸ್ ದಿ ಬ್ಯಾಕ್ ಕ್ರಾಸ್ ಅಂತ. ಸೊ ಅದನ್ನೇ ಬಿಟ್ಕೋತೀರಾ ಏನ್ರಿ? ವಾಟ್ ಈಸ್ ಟೆಸ್ಟ್ ಕ್ರಾಸ್ ಅಂದ್ರೆ ಏನು? ದಿ F1 ಹೈಬ್ರಿಡ್ಸ್ ಅನ್ನ ಏನ್ ಮಾಡ್ತೀವಿ ನಾವು? ಇಟ್ ಈಸ್ ಕ್ರಾಸ್ಡ್ ವಿತ್ ಇಟ್ಸ್ ರಿಸೆಸಿವ್ ಪೇರೆಂಟ್ ಟು ನೋ ದಿ ಅದ್ರದ್ದು ಹೋಮೋಸೈಗಸ್ ಆರ್ ಹೆಟ್ರೋಸೈಗಸ್ ಅಂತ ನೋಡ್ಕೊಳಕ್ಕೆ. ಸೊ ಅದ್ರ ರೇಷಿಯೋ ಏನಿರುತ್ತಪ್ಪ ಅಂದ್ರೆ ಇದರಲ್ಲಿ 1:1 ರೇಷಿಯೋದೊಳಗೆ ಅದು ಬಂದಿರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಏನಂತ ಕರಿತೀವಿ ನಾವು? ಅದನ್ನ ಟೆಸ್ಟ್ ಕ್ರಾಸ್ ಅಂತ ಕರಿತೀವಿ. ವೆರಾಸ್ ಇನ್ ಕೇಸ್ ಆಫ್ ಇದ್ರೊಳಗೆ ಬಂದ್ರೆ ನಾವು ಬ್ಯಾಕ್ ಕ್ರಾಸಿಗೆ ಬಂದ್ರೆ ಸೊ ಇಟ್ ಈಸ್ ಕಾಲ್ಡ್ ಅಸ್ ಏನಂತ ಕರಿತೀವಿ ನಾವಲ್ಲಿ? ಇಟ್ ಈಸ್ F1 ಹೈಬ್ರಿಡ್ಸ್ ಅನ್ನ ಏನ್ ಮಾಡ್ತೀವಿ ನಾವು? ಸೊ ಇಲ್ಲಿ ಓನ್ಲಿ ರಿಸೆಸಿವ್ ಪೇರೆಂಟ್ಸ್ ಅಷ್ಟೇ ತಗೋತೀವಿ ನಾವು ಅಲ್ವಾ? ಟೆಸ್ಟ್ ಕ್ರಾಸ್ ಒಳಗೆ. ವೆರಾಸ್ ಇನ್ ಕೇಸ್ ಆಫ್ ದಿ ಬ್ಯಾಕ್ ಕ್ರಾಸ್ ಒಳಗೆ ನಾವೇನ್ ಮಾಡ್ತೀವಿ? F1 ಹೈಬ್ರಿಡ್ಸ್ ಅನ್ನ ನಾವು ಯಾವ್ದಾರ ಪೇರೆಂಟ್ಸ್ ಕ್ಯಾಪಿಟಲ್ ಟಿ ಇರೋಂಥದ್ದಾರ ಟಾಲ್ ಪ್ಲಾಂಟ್ ಜೊತೆಗಾರ ಅಥವಾ ಡಾರ್ಫ್ ಪ್ಲಾಂಟ್ ಜೊತೆಗಾರ ಯಾವ್ದಾರ ಒಂದ್ ಪ್ಲಾಂಟ್ ಜೊತೆಗೆ ನಾವು ಅದನ್ನ ಕ್ರಾಸ್ ಮಾಡಿದ್ರೆ ಸೊ ಅದನ್ನ ಬ್ಯಾಕ್ ಕ್ರಾಸ್ ವಿತ್ ಇಟ್ಸ್ ಎನಿ ಒನ್ ಪೇರೆಂಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ಯಾಕ್ ಕ್ರಾಸ್. ಸೊ ಇದು ಅರ್ಥ ಆಯ್ತಾ ಇವಾಗ? ಬ್ಯಾಕ್ ಕ್ರಾಸ್ ಯಾಕೆ ಮಾಡ್ತೀವಿ ಅಂದ್ರೆ ಹೈಬ್ರಿಡ್ ನ ಸ್ಟ್ರಾಂಗ್ ಮಾಡಕ್ಕೆ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು? ಟೆಸ್ಟ್ ಕ್ರಾಸ್ ಯಾಕೆ ಮಾಡ್ತೀವಿ ಅಂತಂದ್ರೆ ಅದು ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತ ನೋಡ್ಕೊಳಕ್ಕೆ. F1 ಹೈಬ್ರಿಡ್ಸ್ ಹೋಮೋಸೈಗಸ್ ಇದೆಯೋ ಅಥವಾ ಹೆಟೆರೋಸೈಗಸ್ ಅಂತ ನೋಡ್ಕೊಳಕ್ಕೋಸ್ಕರ ಅದು ಮಾಡ್ತೀವಿ. ಸೊ ಇದು ಅರ್ಥ ಆಯ್ತಾ ಇವಾಗ? ಬ್ಯಾಕ್ ಕ್ರಾಸ್ ಅಂದ್ರೆ ಏನು ಇದೆ. ಸೊ ನಾಳೆ ಕ್ಲಾಸಲ್ಲಿ ಏನ್ ಮಾಡ್ಬೇಕು ನೀವು? ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಸೊ ಒಂದಿಷ್ಟು ವಾಟ್ಸ್ಆಪ್ ಒಳಗೆ ಅದ್ರದ್ದು ಫೋಟೋಸ್ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ನಾಳೆ ಮೋನೋ ಹೈಬ್ರಿಡ್ ಕ್ಲಾಸ್ ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಏನಾಯ್ತು ನಿಮ್ಗೆ ಇದ್ರಲ್ಲಿ ಈಸಿ ಆಗುತ್ತೆ. ನೋಡೋಣ ನೀವು ಎಷ್ಟು ಮಟ್ಟಿಗೆ ಕಲ್ತ್ಕೊಂಡಿದ್ದೀರಾ. ಫಿನೋಟೈಪ್ ಅಂದ್ರೆ ಏನು, ಜಿನೋಟೈಪ್ ಅಂದ್ರೆ ಏನು ಬರುತ್ತಾ ಇಲ್ವಾ ನಿಮ್ಗೆ? ಮೋನೋ ಹೈಬ್ರಿಡ್ ಕ್ಲಾಸ್ ಮಾಡಿ ನಿಮ್ಗೆ ಅದ್ರದ್ದು ರೇಷಿಯೋನ ಮಾಡ್ಲಿಕ್ಕೆ ಬರ್ತದೆ ಇಲ್ಲ ಅಂತ ಆಯ್ತಾ? ಸೊ ಎಲ್ಲ ಏನ್ ಮಾಡ್ತೀರಾ ನೀವು? ಮಾಡ್ತೀರಾ? ನಾಳೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಏನ್ರಿ? ಮೋನೋ ಹೈಬ್ರಿಡ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀರಲ್ಲ. ಆಮೇಲೆ ಇವಾಗ ಏನ್ ಮಾಡಿ ಕ್ಲಾಸ್ ಮುಗಿದ್ಮೇಲೆ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ರಿ. ಯಾವ್ದನ್ನ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ನೋಡ್ಕೊಳ್ಳಿ. ಹಾಗೆ ಇನ್ನ ಏನ್ ಹೇಳ್ಕೊಟ್ಟಿದ್ದೀನೋ ಅದನ್ನ ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಫೋಟೋಸ್ ಕಳಿಸಿರ್ತೀನಿ, ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ ಅದ್ರ ಪ್ರಕಾರ, ಆಯ್ತಾ? ಓಕೆ, ಥ್ಯಾಂಕ್ ಯು. ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.